ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಫ್ರೈಡೇ ಇವತ್ತು 20th ಫೆಬ್ರವರಿ ಆಗಿರುತ್ತೆ. ಮಾರ್ಕೆಟು ಫ್ಲ್ಯಾಟಲ್ಲಿ ಓಪನ್ ಆಗಿದೆ. ಜಸ್ಟ್ 47 ಪಾಯಿಂಟ್ಸ್ ಗ್ಯಾಪ್ ಡೌನ್ ಅಂತ ತೋರಿಸ್ತಾ ಇತ್ತು. ಬಟ್ ಆಲ್ಮೋಸ್ಟು ಫ್ಲ್ಯಾಟಲ್ಲಿ ಓಪನ್ ಆಗ್ತಿದೆ. ನೋಡೋಣ ಏನಾಗುತ್ತೆ ಅಂತ. ಸೊ ಪಾಸಿಟಿವ್ ಬರುತ್ತಾ ಇವತ್ತು ಅಂತ. ನಿನ್ನೆ ತುಂಬಾ ಶಾರ್ಪ್ ಶೆಲ್ಲಿಂಗ್. ಓಕೆ, ನಾನು ಇಲ್ಲೇ ಫೈಂಡ್ ಮಾಡ್ತಾ ಇದ್ದೆ ಸೆಟಪ್ಗಳನ್ನು. ಓಕೆ, ಸಪೋಸ್ ಏನಾದರೂ ನೀವು ಈ ಸೆಟಪ್ಗೆ ಬೈ ಮಾಡಿ ಸೊ ಟ್ರಯಲ್ ಮಾಡ್ತಾ ಬಂದಿದ್ದರೆ ಆಲ್ಮೋಸ್ಟು ಪ್ರೀಮಿಯಮ್ಮು 400%, ಅಂದರೆ 50 ರೂಪೀಸ್ ಇರೋಂಥ ಪ್ರೀಮಿಯಮ್ಮು 250ವರೆಗೂ ರೀಚ್ ಆಗಿದೆ. ಓಕೆ, ನಾನು ಹೇಳಿದ್ದೆ ನಿಮಗೆ ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲು. ಸೊ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯು ಕ್ಯಾನ್ ಸಿ. ನಿನ್ನೆ ಎಸ್ಟರ್ಡೇ ದಿಸ್ ಸ್ಪಿನ್ ಬಾರು ಮಾರ್ಕೆಟನ್ನು ಕೆಳಗಡೆ ಎಳ್ಕೊಂಡು ಹೋಗುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ಸೊ ಅಷ್ಟರಲ್ಲಿ ನನಗೆ ಎಂಟ್ರಿ ಸಿಗಲಿಲ್ಲ ಇಲ್ಲಿ. ಮತ್ತು ಇದು 5 ಮೇ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ, ಎಸ್ಟರ್ಡೇ ಪ್ಯಾಟರ್ನ್ ಕಂಬೈನ್ ಮಾಡಿಕೊಂಡು ಈ ಥರ ಸ್ಟ್ರಾಟಜಿ. ಸೊ ಇಲ್ಲಿ ಎಂಟ್ರಿ ತಗೋಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಅಂದರೆ ಸೊ ಪ್ರೀವಿಯಸ್ ಡೇ ಕ್ಲೋಸ್ ಆಗಿರೋದ್ರಿಂದ ಸ್ವಲ್ಪ ನನಗೆ ಸ್ವಲ್ಪ ಪ್ರೈಸ್ ಈವರೆಗೂ ಬರಬೇಕು ಅಂತ ಅಟ್ಲೀಸ್ಟ್ ಒಂದು 3 to 4 ಪಾಯಿಂಟ್ಸ್ ಪ್ರೀಮಿಯಮಲ್ಲಿ ನನಗೆ ಕಡಿಮೆ ಆಗಿತ್ತು ಅಂದರೆ ಎಂಟ್ರಿ ತೊಗೋಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ. ಬಟ್ ಅಲ್ಲಿಯೂ ಸಿಗಲಿಲ್ಲ. ಸೂಟ್ಸ್ ದಡ ಫಾಲ್ ಆಗ್ತಾ ಬಂತು. ಬಟ್ ಸ್ಮಾಲ್ ಲಾಸಲ್ಲಿ ನಾನು ಕ್ಲೋಸ್ ಮಾಡ್ತೀನಿ ಎಸ್ಟರ್ಡೇ ಸೆಷನನ್ನು. ನೋಡೋಣ ಇವತ್ತು ಯಾವ ಥರ ಪಾಸಿಟಿವ್ ಬರುತ್ತೆ ಅಂತ. ಸುಮಾರು ಫಾಲ್ ಆಗಿದೆ. ಓಕೆ, ಮಾರ್ಕೆಟ್ ನೋಡ್ಬೋದು ತುಂಬ ಪಾಯಿಂಟ್ಸು 2-3 ದಿನ ಸ್ಟ್ರಗಲ್ ಮಾಡಿ ಮೇಲೆ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾಯಿತ್ತು. ಸೊ ಅಷ್ಟು ಕೂಡ ಸಿಂಗಲ್ ಡೇನಲ್ಲಿ 480 to 500 ಪಾಯಿಂಟ್ಸ್ವರೆಗೂ ಫಾಲ್ ಆಗಿದೆ. ವಿಲ್ಸಿ ಇವತ್ತು ಯಾವ ಥರ ಇರುತ್ತೆ ಅಂತ ನೋಡೋಣ. ಓಕೆ, ಸೊ ತುಂಬ ಜನ ಕೇಳ್ತಿದ್ದೀರಾ ಸೊ ಹೌ ಟು ಬೈ, ಹೌ ಟು ಸೆಲ್, ಅಂದರೆ ಆ್ಯಟ್ ಎ ಟೈಮ್ ಬೈ ಮಾಡಾಗ ಸೊ ಸ್ಟಾಪ್ ಲಾಸ್ ಮತ್ತು ಟಾರ್ಗೆಟನ್ನು ಯಾವ ರೀತಿ ಸೆಟ್ ಮಾಡ್ಕೋಬೇಕು ಅಂತ ಕೇಳ್ತಿದ್ದೀರಾ. ಸೊ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಈಗ ಈ ಪ್ರೀಮಿಯಮನ್ನು ಚಾಯ್ಸ್ ಮಾಡಿದ್ದೀನಿ. ಓಕೆ, ಸೊ ಕಾಲ್ ಪ್ರೀಮಿಯಮ್ ತುಂಬಾ ಔಟ್ ಆಫ್ ದ ಮನಿ ಆಗಿದೆ. ಸೊ ಇಲ್ಲಿ ಕಾಲ್ ಯುರೋಪಿಯನ್, ಪುಟ್ ಯುರೋಪಿಯನ್ ಈ ಥರ ಆಪ್ಷನ್ ಚೈನು ಇಲ್ಲಿ ಮೇಲ್ಗಡೆ ಇದೆಯಲ್ಲ. ಸೊ 1 ಸೆಕೆಂಡ್ ಫ್ರೆಂಡ್ಸ್, ಈಗ ನೋಡ್ಬೋದು ಇಲ್ಲಿ ಮೇಲ್ಗಡೆ ಆಪ್ಷನ್ ಚೈನ್ ಅಂತ ಇರುತ್ತೆ. ಓಕೆ, ಈ ಥರ ಇಲ್ಲಿ ಡಾಟ್ ಮಾರ್ಕ್ ಇದೆಯಲ್ಲ. ಸೊ ಇಲ್ಲಿ ಕ್ಲಿಕ್ ಮಾಡಿಬಿಟ್ರೆ ನೀವು ಸಪೋಸ್ ನೀವು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಲ್ಲಿ ಟ್ರೇಡನ್ನು ಮಾಡ್ತಾಯಿದ್ರೆ ಸೊ ಇಲ್ಲಿ ಕ್ಲಿಕ್ ಮಾಡಬೇಕು. ಓಕೆ, ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಆಪ್ಷನ್ ಚೈನ್ ಅಂತ ಈ ಥರ ಓಪನ್ ಆಗುತ್ತೆ ನಮಗೆ. ಸೊ ಎಕ್ಸ್ಪೈರಿ ತೋರಿಸುತ್ತೆ ಇಲ್ಲಿ. ಓಕೆ, ಇಲ್ಲಿ ನೋಡ್ಬೋದು ದಿಸ್ ಇಸ್ ಎಕ್ಸ್ಪೈರಿ ಡೇಟ್. 24th ಎಕ್ಸ್ಪೈರಿ ಇದು. ಸೊ ಇದು ಪಿ ಇ ಅಂದರೆ ಪುಟ್ ಸೈಡ್. ಸಪೋಸ್ ಏನಾದರೂ ಮಾರ್ಕೆಟ್ ಫಾಲ್ ಆಗ್ತಿತ್ತು ಅಂತಂದರೆ ಇದನ್ನು ನೀವು ಆಪ್ಷನ್ಸ್ ಬೈಯರ್ ಆಗಿದ್ದರೆ ನೀವು ಪಿ ಇ ಬೈ ಮಾಡಿದರೆ ನಿಮಗೆ ಪ್ರಾಫಿಟ್ ಆಗುತ್ತೆ. ಸಪೋಸ್ ಮಾರ್ಕೆಟ್ ಮೇಲ್ಗಡೆ ರೈಸ್ ಆಗ್ತಾ ಇತ್ತು ಅಂತಂದರೆ ನೀವು ಸಿನ ಬೈ ಮಾಡಿದರೆ ನಿಮಗೆ ಪ್ರಾಫಿಟ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ಸ್ಟಾಪ್ ಲಾಸು, ನಿಮ್ಮ ಟಾರ್ಗೆಟು ಏನೇನಿದೆ ಅದು ಮನಿ ಮ್ಯಾನೇಜ್ಮೆಂಟ್, ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಫಾಲೋ ಮಾಡಿ. ಸೊ ಕಾಲ್ ಯುರೋಪಿಯನ್, ಪುಟ್ ಯುರೋಪಿಯನ್ ಅಂತ ಇದೆ. ಈ ಎಕ್ಸ್ಪೈರಿ ಡೇಟ್ನ ನೀವು ಚೇಂಜ್ ಕೂಡ ಮಾಡ್ಕೋಬೋದು. ಓಕೆ, ಇದು ಮಂತ್ಲಿ ಎಕ್ಸ್ಪೈರಿ ಆಗಿದೆ 24th ಫೆಬ್ರವರಿ. ಸೊ ವೀಕ್ಲಿ ಎಕ್ಸ್ಪೈರಿ ಅಂದರೆ ನಿಫ್ಟಿ 50 ಪ್ರತಿ ವೀಕು ಎಕ್ಸ್ಪೈರಿ ಇರುತ್ತೆ. ಸೊ ಟ್ಯೂಸ್ಡೇ ಇರುತ್ತೆ. ಇದು 2nd ಮಾರ್ಚು, 10 ಮಾರ್ಚು, 17 ಮಾರ್ಚು. ಓಕೆ, ಈ ಥರ ಎಕ್ಸ್ಪೈರಿಗಳು ಪ್ರತಿ ವೀಕ್ ಎಕ್ಸ್ಪೈರಿಗಳೆಲ್ಲ ಬರುತ್ತೆ. ಸೊ ಈಗ ಸಪೋಸ್ ನೀವು ನೆಕ್ಸ್ಟ್ 2nd ಮಾರ್ಚ್ ಪ್ರೀಮಿಯಮ್ಗಳನ್ನು ನೀವು ಆಪ್ಷನ್ ಚೈನಲ್ಲಿ ಓಪನ್ ಮಾಡಿಕೊಂಡು ಸೊ ಇಲ್ಲಿ ಕೂಡ ಟ್ರೇಡ್ ಮಾಡ್ಬೋದು. ಓಕೆ, ಇದು ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ, ಪ್ರೈಸು ಜಾಸ್ತಿ ಇರುತ್ತೆ. ಆಟ್ ದ ಮನಿ ಪ್ರೈಸ್ 180, 160 ತೋರಿಸ್ತಾ ಇದೆ. ಸೊ ನಮಗಿಲ್ಲಿ 24th ಫೆಬ್ರವರಿ ಪ್ರೀಮಿಯಮು ಆಟ್ ದ ಮನಿ 98, 119 ಈ ಥರ ತೋರಿಸ್ತಾ ಇದೆ. ಓಕೆ, ನಾನೀಗ ಪುಟನ್ನು ಚಾಯ್ಸ್ ಮಾಡ್ತೀನಿ. ಸೊ ಆಟ್ ದ ಮನಿ ತೊಗೊಳ್ಳಿ ಅಥವಾ ಇನ್ ದ ಮನಿ ತೊಗೊಳ್ಳಿ. ನಾನು ಇನ್ ದ ಮನಿ ತೊಗೊಂಡಿರ್ತೀನಿ. ಓಕೆ, ಆಟ್ ದ ಮನಿ ಇನ್ ದ ಮನಿ ಕ್ಲಿಯರ್ ಮಾಡಿಬಿಡ್ತೀನಿ. ಓಕೆ, ಸೊ ಇದೇನು ಇದೆಯಲ್ಲ 25,400ಅಲ್ಲಿ 25,440ಗೆ ಟ್ರೇಡ್ ಆಗ್ತಾಯಿದೆ. ಓಕೆ, ಈಗ ನೀವು ಏನು ಮಾಡಿ ಇಲ್ಲಿ. ಸೊ ಇದು ಸೇಮ್ ಅಲ್ಲೇ ಇರುತ್ತಲ್ಲ. ಸೊ ಇದು ಆ್ಯಟ್ ದ ಮನಿ ಆಗಿರುತ್ತೆ. ಸೊ ಇದು ಆ್ಯಟ್ ದ ಮನಿ. ಸೊ ಆಲ್ಮೋಸ್ಟ್ ಇವು ಆ್ಯಟ್ ದ ಮನಿನೇ ಅಂತಲೇ ಕನ್ಸಿಡರ್ ಮಾಡ್ಬೋದು. ಎಕ್ಸಾಕ್ಟ್ಲಿ ಪ್ರಾಪರಾಗಿ ಇಲ್ಲಿ ಈ ಸೆಂಟ್ರಲ್ಲೇ ಟ್ರೇಡ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇವೆರಡು ಆ್ಯಟ್ ದ ಮನಿ ಅಂತ ಕನ್ಸಿಡರ್ ಆಗುತ್ತೆ. ಸೊ ಇದು ಔಟ್ ಆಫ್ ದ ಮನಿ ಆಗಿರುತ್ತೆ ಪುಟ್ ಬೈಯರ್ಗೆ. ಇದು ಕಾಲ್ ಬೈಯರ್ಗೆ ಔಟ್ ಆಫ್ ದ ಮನಿ ಇದು ಕೆಳಗಿಂದ ಆಗಿರುತ್ತೆ. ಸೊ ಈ ಥರ ನೀವು ತಿಳ್ಕೊಳ್ಳಿ. ಸೊ ಬ್ರೀಫಾಗಿ ಹೇಳ್ತಾ ಇದ್ದೀನಿ ಅಷ್ಟೇ, ನಾನು ಯಾವುದಾದ್ರೂ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಸೊ ಇದು ಕಾಲ್ ಬೈಯರ್ಗೆ ಇನ್ ದ ಮನಿ ಆಗಿರುತ್ತೆ. ಓಕೆ, ಇದೆಲ್ಲ ಜಾಸ್ತಿ ಪ್ರೀಮಿಯಮ್ಗಳು ನೀವು ಮೇಲ್ಗಡೆ ಹೋಗಿ ನೋಡಿ. ಇದು ನೋಡಿ ಆಲ್ಮೋಸ್ಟ್ ಈಗ 900, 1000 ಈ ಥರ ಪ್ರೀಮಿಯಮ್ ತೋರಿಸ್ತಾ ಇದೆ. ಓಕೆ, ಇಲ್ಲಿ 14 ರೂಪೀಸು ಔಟ್ ಆಫ್ ದ ಮನಿದು ಪುಟ್ಟು. ಈ ಫುಟ್ಟನ್ನು ಕೆಳಗಡೆ ತೊಗೊಂಡೋಗಿ ಸೊ 1000, 1100 ಈ ಥರ ತೋರಿಸ್ತಾ ಇದೆ. ಓಕೆ, ಅದಕ್ಕೋಸ್ಕರ ಆ್ಯಟ್ ದ ಮನಿ ಸೇಫಾಗಿ ಟ್ರೇಡ್ ಮಾಡೋದಂತಂದರೆ ಸೊ ಆ್ಯಟ್ ದ ಮನಿ ಮತ್ತು ಇನ್ ದ ಮನಿ. ಜಾಸ್ತಿ ನೀವು ಪೂರ್ತಿ ಇನ್ ದ ಮನಿನೂ ಟ್ರೇಡ್ ಮಾಡೋದಕ್ಕೆ ಹೋಗ್ಬಿಡಿ. ಯಾಕಂದರೆ ಭಾಳ ಜಾಸ್ತಿ ದುಡ್ಡನ್ನು ಇದು ಮಾಡಬೇಕಾಗುತ್ತೆ, ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸಿಂಗಲ್ ಲಾಟನ್ನು ಬೈ ಮಾಡಬೇಕು ಅಂದರೆ 1100 ರೂಪೀಸ್ ನೀವು ಬೈ ಮಾಡ್ತೀರಾ ಕಾಲನ್ನು ಅಂತಂದರೆ 1100 ಅಂದರೆ ಸೊ ಅಲ್ಲಿ ಸ್ವಲ್ಪ ವ್ಯಾಲಿಟಿಲಿಟಿನೂ ಜಾಸ್ತಿ ಇರುತ್ತೆ. 1100 ಇಂಟು ಒಂದು ಲಾಟನ್ನು ಬೈ ಮಾಡಬೇಕಂದ್ರೆ 71,500 ರೂಪೀಸ್ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಆ್ಯಟ್ ದ ಮನಿ ತೊಗೊಂಡಿದ್ವಿ ಅಂತಂದರೆ ನಾವು 164 ರೂಪೀಸ್
ಇಂಟು 65 ಅಂತಂದರೆ 10,660 ರುಪೀಸ್ಗೆ. ಸೊ ಆಲ್ಮೋಸ್ಟ್ ನಮಗಿಲ್ಲಿ ಬಂದುಬಿಡುತ್ತೆ. ಓಕೆ ಓಕೆ ಈಗ ಎಂಟ್ರಿ ಆಗಿಕೊಡ್ತೀನಿ ನೋಡಿ. ಇಲ್ಲಿ ಈ ಥರ ಇದೆಯಲ್ಲ, ಸೊ ಇಲ್ಲಿ ಆಪ್ಷನ್ ಚೈನನ್ನು ಓಪನ್ ಮಾಡ್ಕೊಂಡು ಈ ಥರ 160ನಲ್ಲಿ ಈ ಥರ ಟ್ರೇಡ್ ಆಗ್ತಿದೆ ಅಲ್ವಾ. ಸೊ ಇಲ್ಲಿ ನೀವು ಆರಾಮಾಗಿ ಓಕೆ ಒಂದು ಸೆಕೆಂಡ್ ಇಲ್ಲಿ ಕ್ಲಿಕ್ ಮಾಡಿದರೆ ಸಾಕು. ಏನು ಬರುತ್ತೆ ಅಂತಂದರೆ ಇಲ್ಲಿ ಈ ಥರ ಓಪನ್ ಆಗುತ್ತೆ. ಓಕೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕ್ವಾಂಟಿಟಿನ ನೀವು ಎಷ್ಟು ಬೇಕಷ್ಟು ಚಾಯ್ಸ್ ಮಾಡ್ಕೋಬೋದು. ಈ ಥರ ಪ್ಲಸ್ಸಲ್ಲೂ ಹಾಕೋಬೋದು ಅಥವಾ ನೀವು ಮ್ಯಾನ್ಯಲ್ ಆಗಿ ಇಷ್ಟೇ ಬೇಕು ನನಗಂತ ಟೈಪ್ ಕೂಡ ಮಾಡ್ಕೋಬೋದು. ಅದಾದಮೇಲೆ ಸ್ಟಾಪ್ ಲಾಸು ಮತ್ತು ಟೇಕ್ ಪ್ರಾಫಿಟ್ ಅಂತ ಈ ಥರ ರೈಟ್ ಕ್ಲಿಕ್ ಹಾಕ್ಕೊಂಡು, ಸೊ ಇಲ್ಲಿ INR ಇದೆಯಲ್ಲ, ರಿಸ್ಕ್ ಎಷ್ಟಿದೆ ನಮ್ಮದು ಸಿಂಗಲ್ ಟ್ರೇಡ್ ಅಥವಾ ಪರ್ಟಿಕ್ಯುಲರ್ ಟ್ರೇಡಲ್ಲಿ 1300 ರುಪೀಸ್ ರಿಸ್ಕ್ ಇದೆ. ನಾನು ಒಂದು ಲಾಟನ್ನು ಬೈ ಮಾಡ್ತಾ ಇದ್ದೀನಿ. 2600ವರೆಗೂ ಟಾರ್ಗೆಟ್ ಇದೆ. ಸೊ ಈ ಥರ ಸೆಟ್ ಮಾಡ್ಕೋಬೇಕು. ಓಕೆ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ಕ್ವಾಂಟಿಟಿ ಇರುತ್ತೆ. ಸೊ ಇಲ್ಲಿ ಸ್ಟಾಪ್ ಲಾಸು ರಿಸ್ಕ್ ಎಷ್ಟು ತಗೋತೀವಿ ಅಂತ, ಅಂದರೆ ಎಟ್ ಎ ಟೈಮ್ ಬೈ ಆಗಿಬಿಡುತ್ತೆ. ಇದು ಸ್ಟಾಪ್ ಲಾಸು ಟಾರ್ಗೆಟು ಎಟ್ ಎ ಟೈಮ್ ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಈ ಥರ ಇದು ಎಂಟ್ರಿ, ಇದು ಸ್ಟಾಪ್ ಲಾಸು, ಇದು ಟಾರ್ಗೆಟ್. ಓಕೆ ಕಾಲ್ ಬೈ ಮಾಡಿದ್ರಿ ಅಂತಂದರೆ, ಓಕೆ ಸಪೋಸ್ ಕಾಲ್ ಸೆಲ್ ಮಾಡಿದರೆ ಅಂತಂದರೆ, ಸೊ ಸೆಲ್ಲಿಂಗ್ ಬಗ್ಗೆ ನಾನು ಜಾಸ್ತಿ ಈಗ ಎಕ್ಸ್ಪ್ಲೇನ್ ಮಾಡಲ್ಲ. ಸೊ ಬೈಯರ್ಗೆ ನಾನು ಹೇಳ್ತಾ ಇರೋದು. ಓಕೆ ಇಲ್ಲ ಬೈ ಮಾಡಿದರೆ ಈ ಥರ ಇಲ್ಲಿ ಎಂಟ್ರಿ ಪ್ರೈಸ್ ಸಿಗುತ್ತೆ. ಇದು ಟಾರ್ಗೆಟು, ಇದು ಟೇಕ್ ಪ್ರಾಫಿಟ್, ಅಂದರೆ ಟಾರ್ಗೆಟ್ ಅಂದರೆ ಟೇಕ್ ಪ್ರಾಫಿಟ್. ಓಕೆ ಇದು ಸ್ಟಾಪ್ ಲಾಸು. ಓಕೆ ಈ ಥರ ಇರುತ್ತೆ. ಒಂದು ಸೆಕೆಂಡ್ ನೋಡೋಣ. ನಮಗೇನಾದರೂ ಅಪಾರ್ಚುನಿಟಿ ಬಂತು ಅಂತಂದರೆ ಈ ಥರ ಬೈ ಮಾಡ್ಕೋಬೇಕು. ಓಕೆ ಇಲ್ಲಿ ಕೆಳಗಡೆ ಹೋಗಿ ಸೂಪರ್ ಬೀಟಾ ಅಂತ ಹಾಕೋಬೇಕು. ಸೂಪರ್ ಬೀಟಾ ಅಂತ ಹಾಕಿ ಎಂಟ್ರಿನ ಹೊಡೆದ್ರಿ ಅಂತಂದರೆ ಸೊ ನಿಮಗೆ ಪ್ರೈಸು ಆಟೋಮೆಟಿಕ್ಕಾಗಿ ಮಾರ್ಕೆಟ್ ಆರ್ಡ್ರಲ್ಲೇ ಎಕ್ಸಿಕ್ಯೂಟ್ ಆಗುತ್ತೆ ಟ್ರೇಡು. ಈ ಥರ ಮಾರ್ಕೆಟ್ ಆರ್ಡ್ರಲ್ಲೇ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಸಪೋಸ್ ಲಿಮಿಟಲ್ಲಿ ನೀವು ಬೈ ಮಾಡಿದ್ದೀನಿ ಅಂತಂದರೆ ಜಸ್ಟ್ ನಾನು ಬೈ ಮಾಡಿ ತೋರಿಸ್ತೀನಿ ನೋಡಿ. ಲಿಮಿಟಲ್ಲಿ ಈಗ ಇಲ್ಲಿ ಬೈ ಮಾಡಬೇಕು ಅಂತ ಇದೆ ನಮ್ಮದು ಪ್ರೀಮಿಯಮ್. ಸಪೋಸ್ ಈಗ ತೋರಿಸ್ತೀನಿ ಜಸ್ಟ್ ಈ ಥರ ಬೈ ಅಟ್ ಲಿಮಿಟ್ ಅಂತ ಹಾಕಿಬಿಟ್ರೆ ಪೆಂಡಿಂಗ್ ಆರ್ಡರ್ ತೋರಿಸ್ತಾ ಇದೆ. ಸೆಕೆಂಡ್ ಏನೋ ಪ್ರಾಬ್ಲಮ್ ಇದೆ. ಸೊ ಲಿಮಿಟಲ್ಲಿ ಕೂಡ ನೀವು ಬೈ ಮಾಡ್ಬೋದು. ಓಕೆ ಕ್ಯಾನ್ಸಲ್ ಆರ್ಡರ್ಸನ್ನು ಕ್ಯಾನ್ಸಲ್ ಮಾಡಿದ್ದೀನಿ. ಯಾವುದೇ ಥರ ಬೈ ಇಲ್ಲ, ಲಿಮಿಟಲ್ಲಿ ಬೈ ಆಗುತ್ತೆ. ಸೊ ಈ ಥರ ಆಟೋಮೆಟಿಕ್ಕಾಗಿ ನೀವು ಲಿಮಿಟಲ್ಲಿ ಹಾಕೋದು. ಇವತ್ತೇನೋ ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ. ಸೊ ಇಲ್ಲಿ ಬೈ ಅಟ್ ಲಿಮಿಟ್ ಅಂದರೆ ಇಮಿಡಿಯೇಟ್ ನೀವು ಸ್ಟಾಪ್ ಲಾಸು ಟಾರ್ಗೆಟು ಕೂಡ ಡ್ರ್ಯಾಗ್ ಮಾಡಿ ಸೆಟ್ ಮಾಡ್ಕೋಬೋದು. ಬಟ್ ಇದು ಯಾಕೋ ಗ್ಲೀಚಲ್ಲಿ ತೋರಿಸ್ತಿದೆ ನನಗೆ ಯಾಕೋ ಇದು. ನೋಡೋಣ ಒಂದು ಸೆಕೆಂಡು ಕಾಲ್ ಬೈ ಮಾಡಿ ನೋಡೋಣ. ಓಕೆ ಲಿಮಿಟಲ್ಲಿ ಬಂದಾಗ ಮಾತ್ರ ಬೈ ಆಗುತ್ತೆ. ಸೊ ಇಲ್ಲಿ 106ಗೆ ನಾನು ಎಂಟ್ರಿ ತಗೋತೀನಿ. ಓಕೆ 106 ಈ ಥರ ನೀವು ಇಲ್ಲಿ ಲಿಮಿಟಲ್ಲಿ ಬೈ 65 ಕ್ವಾಂಟಿಟಿ 24 ಫೆಬ್ರವರಿ ಅಂತ ಹಾಕ್ಬಿಟ್ರಿ ಅಂತಂದರೆ ಇಮ್ಮಿಡಿಯೇಟಾಗಿ ಬೈ ಆಗಿಬಿಡುತ್ತೆ ಅದು. ಬಟ್ ಯಾಕೋ ಇದು ವರ್ಕ್ ಆಗ್ತಿಲ್ಲ. ಸೊ ನೋಡೋಣ, ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟು. ಈ ಥರ ಬೈ ಮಾಡಬೇಕು. ಓಕೆ ಈ ಥರ ಸೂಪರ್ ಆರ್ಡರನ್ನು ಹಾಕ್ಕೊಂಡು ಸ್ಟಾಪ್ ಲಾಸು ಟೇಕ್ ಪ್ರಾಫಿಟು ಸೆಲೆಕ್ಟ್ ಮಾಡಿಕೊಂಡು ಈ ಥರ INRಲ್ಲಿ ರಿಸ್ಕ್ ಎಷ್ಟಿದೆ ನಮ್ಮದು 1300 ರಿಸ್ಕ್ ಇದೆ. ನೀವು 2000 ರಿಸ್ಕ್ ಕೂಡ ತೊಗೋಬೋದು ಸಿಂಗಲ್ ಲಾಟಿಂದ. ಓಕೆ ನೋ ಪ್ರಾಬ್ಲಮ್. ಎಷ್ಟು ನೀವು ರಿಸ್ಕ್ ತೊಗೋತೀರಾ, ಎಷ್ಟು ಪಾಯಿಂಟ್ಸು ಅಕಾರ್ಡಿಂಗ್ ಟು ನಾನೀಗ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು 20 ಪಾಯಿಂಟ್ಸು ಅಲ್ಲಿ ಇರುತ್ತೆ. ಸೊ 40 ಪಾಯಿಂಟ್ಸು ಟಾರ್ಗೆಟ್ ಇರುತ್ತೆ. ಓಕೆ ಅಕಾರ್ಡಿಂಗ್ ಟು ದ್ಯಾಟ್ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ. 1300 ಡಿವೈಡೆಡ್ ಬೈ 20 ಅಂತ ಹಾಕಿಬಿಡಿ. ಓಕೆ 1300 ಡಿವೈಡೆಡ್ ಬೈ 20 ಹಾಕಿದರೆ ಸೊ 65 ಕ್ವಾಂಟಿಟಿ ಬಂತಲ್ಲ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ನಾನು ಹೇಳ್ತಾ ಇದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದರೆ ನಿಮ್ಗೆ ಇಲ್ಲಿ ಜಾಸ್ತಿನೂ ಹಾಕ್ಕೋಬೋದು. ಓಕೆ 2000ವರೆಗೂ ರಿಸ್ಕ್ ತೊಗೋಬೋದು, 10,000 ರಿಸ್ಕ್ ತೊಗೋಬೋದು. ಜೀರೋ ಆಗೋವರೆಗೂ ಎಷ್ಟಿದೆ ನಿಮ್ಮದಷ್ಟು ರಿಸ್ಕ್ ತೊಗೋಬೋದು. ಓಕೆ ಇದು ಪೂರ್ತಿ ಜೀರೋ ಆಗೋವರೆಗೂ ರಿಸ್ಕ್ ತೊಗೋಬೋದು, ನೋ ಪ್ರಾಬ್ಲಮು. ಬಟ್ ನಾನಿಲ್ಲಿ 1300 ಹಾಕಿದ ಸೂಪರ್ ಬೀಟಾ ಅಂತ ಹಾಕೋಬೇಕು. ಇದನ್ನು ಮರಿಬಾರ್ದು. ಓಕೆ ನನ್ನ ಇದೆಯಲ್ಲ ಸೂಪರ್ ಬೀಟಾ ಅಂತ ಹಾಕ್ಕೊಂಡು ಇಲ್ಲಿ ಬೈ ಅಂತ ಹೊಡೆದ್ಬಿಟ್ರೆ ಮಾರ್ಕೆಟ್ ಆರ್ಡರಲ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇಲ್ಲಿ ಮಾರ್ಕೆಟ್ ಅಂತ ಇರಬೇಕಷ್ಟೇ, ಇದು ಮಾರ್ಕೆಟ್ ಅಂತ ಇರಬೇಕು. 65 ಕ್ವಾಂಟಿಟಿ ನಿಮ್ಮದು ಸ್ಟಾಪ್ ಲಾಸ್, ಅಂದರೆ ಸ್ಟಾಪ್ ಲಾಸ್ ಪಾಯಿಂಟ್ಸು ತೋರಿಸುತ್ತೆ. ಇದು ಆಟೋಮೆಟಿಕ್ಕಾಗಿ ಎಂಟ್ರಿ ಆಗುತ್ತೆ. ಅಂದರೆ 127ಗೆ ನಿಮ್ಮ ಸ್ಟಾಪ್ ಲಾಸ್ ತೋರಿಸ್ತಾ ಇದೆ ಈಗ. ಓಕೆ ಇದು ಟಾರ್ಗೆಟ್ ಇದೆ 188ಗೆ. ಈಗ ಲೈವಲ್ಲಿ ಪ್ರೈಸ್ ನಡೀತಾ ಇದೆ 150 ಪ್ರೈಸ್ ನಡೀತಾ ಇದೆ. ಓಕೆ 152 ಸ್ಟಾಪ್ ಲಾಸ್ 131 ಆಯಿತು. ಓಕೆ 191 ಟಾರ್ಗೆಟ್ ಆಯಿತು. ಸೊ ಈ ಥರ ತೋರಿಸುತ್ತೆ ನಿಮಗೆ ಅಲ್ಲೇ ಪಾಯಿಂಟ್ಸು ಎಲ್ಲಿವರೆಗೂ ಸ್ಟಾಪ್ ಲಾಸ್ ಇದೆ ಅಂತ. ಸೊ ಮಾರ್ಕೆಟ್ ಆರ್ಡ್ರಲ್ಲಿ ನೀವು ಎಕ್ಸಿಕ್ಯೂಟ್ ಆದರೆ ಅಂತಂದರೆ ಆ ಥರ ತೋರಿಸುತ್ತೆ. ಓಕೆ ಓಕೆ ಫ್ರೆಂಡ್ಸ್ ನೋಡೋಣ. ಈಗ ಕ್ಲಿಯರ್ ಆಯ್ತಿದ್ದು. ಸೊ ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾ ಇದ್ದಾರೆ ತುಂಬ ಜನ. ಸಪೋಸ್ ನೀವು ಏನಾದರೂ ಇನ್ಸ್ಟೆಂಟಾಗಿ ಬೈ ಮಾಡಬೇಕು ಅಂದರೆ ಇಲ್ಲಿ ಸ್ಕ್ಯಾಲ್ಪರ್ ಮೋಡ್ ಅಂತ ಇದೆ ಮೇಲ್ಗಡೆ. ಓಕೆ ಈ ಥರ ಸ್ಕ್ಯಾಲ್ಪರ್ ಮೋಡ್ ಇಲ್ಲಿ ಮೇಲ್ಗಡೆ ನೋಡ್ಬೋದು. ಈಗ ಸ್ಕ್ಯಾಲ್ಪರ್ ಮೋಡ್ ಅಂತ ಇದೆ. ಸೊ ಇಲ್ಲಿ ನೀವು ಹೋಗಿ ಆರಾಮಾಗಿ ಕ್ಲಿಕ್ ಮಾಡಿದರೆ ಸಾಕು. ಓಕೆ ಈ ಥರ ಕ್ಲಿಕ್ ಮಾಡಿದರೆ ಪ್ರೀಮಿಯಮ್ ಓಪನ್ ಆಗಿಬಿಡುತ್ತೆ. ಸೊ ಇಲ್ಲಿ ಕೂಡ ನೀವು ಮ್ಯಾನ್ಯಲಾಗಿ ಕ್ವಾಂಟಿಟಿನೂ ಸೆಟ್ ಮಾಡ್ಕೋಬೋದು. ಓಕೆ 2440 ಈ ಥರ ಕ್ವಾಂಟಿಟಿನೂ ಹಾಕೋಬೋದು. ಇಲ್ಲ 65 ಕ್ವಾಂಟಿಟಿನೂ ಹಾಕೋಬೋದು. ಇಲ್ಲ 130 ಕ್ವಾಂಟಿಟಿ ಹಾಕೋಬೋದು. ಇಲ್ಲ ಅಂತಂದರೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತಾ ಹೋದರೆ ನಿಮಗೆ ಕ್ವಾಂಟಿಟಿ ಆ್ಯಡ್ ಆಗ್ತಾ ಹೋಗುತ್ತೆ. ಓಕೆ ಈ ಥರ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇದೆ ಲಾಟ್ 1 2 3 4 ಈ ಥರ ತೋರಿಸ್ತಾ ಇದೆ. ಓಕೆ
ಈ ಥರನೂ ಎಂಟ್ರಿ ತೊಗೋಬೋದು. ಇಮಿಡಿಯೇಟಾಗಿ ನೀವು ಎಂಟ್ರಿ ತೊಗೊಂಡ್ರಿ ಅಂತಂದರೆ ಮಾರ್ಕೆಟ್ ಆರ್ಡ್ರಲ್ಲಿ ಬೈ ಆಗುತ್ತೆ. ಸೊ ಇಮಿಡಿಯೇಟಾಗಿ ಸೆಲ್ ಕೂಡ ಮಾಡ್ಬೋದು ಅಕಾರ್ಡಿಂಗ್ ಟು ದ್ಯಾಟ್. ಓಕೆ, ಈ ಥರ ಟ್ರೇಡನ್ನು ಮಾಡ್ಬೋದು ಗೆಳೆಯರು. ಸೊ ಆಪ್ಷನ್ ಟ್ರೇಡಿಂಗಲ್ಲಿ ಸೊ ಈ ಥರ ಪೊಸಿಷನ್ನ ಸೆಟ್ ಮಾಡ್ಕೋಬೋದು. ಓಕೆ, ಈ ಥರ ಪೊಸಿಷನ್ ಹಾಕೋಬೋದು, ಲಾಂಗ್ ಆ್ಯಂಡ್ ಶಾರ್ಟ್ ಪೊಸಿಷನ್ ಹಾಕ್ಕೊಂಡು. ಓಕೆ, ಒಂದು ಸೆಕೆಂಡ್. ಈ ಥರ ಲಾಂಗ್ ಆ್ಯಂಡ್ ಶಾರ್ಟ್ ಟೂಲನ್ನು ಹಾಕೋಬೇಕು. ಓಕೆ, ಟೂಲನ್ನು ಹಾಕ್ಕೊಂಡು ಈ ಥರ ನೀವು ಮಾಡಿದರೆ ಆರಾಮಾಗಿ ನಿಮಗೆ ರೀಚ್ ಆಗುತ್ತೆ. ಓಕೆ, ಈಸಿಯಾಗಿ ಟ್ರೇಡನ್ನು ಮಾಡೋದಕ್ಕೆ ಇಲ್ಲಿ ನೋಡ್ಬೋದು. ಓಕೆ, ಈ ಥರ 20 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಹಾಕಿರುತ್ತೆ. ಈ ಥರ 40 ಪಾಯಿಂಟ್ಸು ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಲಾಂಗ್ ಆ್ಯಂಡ್ ಶಾರ್ಟ್ ಟೂಲನ್ನು ಹಾಕ್ಕೊಂಡು 1:2 ರಿಸ್ಕ್ ರಿವಾರ್ಡ್ ಹಾಕೋಬೋದು, 1:3 ಎಷ್ಟಾದರೂ ಹಾಕ್ಕೊಳ್ಳಿ. ಬಟ್ ಇಲ್ಲಿ ಎಂಟ್ರಿ ತೊಗೊಳ್ಳುವಾಗ ಇಲ್ಲಿನೇ ಎಂಟ್ರಿ ತೊಗೋಬೇಕಾಗುತ್ತೆ. ನೀವು ಎಲ್ಲಿ ಪ್ಲ್ಯಾನ್ ಹಾಕ್ಕೊಂಡಿದ್ದೀರಾ ಸೊ ಅಲ್ಲೇ ಎಂಟ್ರಿ ತೊಗೋಬೇಕು. ಈಗ ಪುಟ್ ಸೈಡ್ಗೆ ನಾನು ಆಲ್ರೆಡಿ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ ಇದನ್ನು. ಸೊ ಇನ್ನು ಕಾಲ್ ಸೈಡ್ಗೇನು ಸೆಲೆಕ್ಟ್ ಮಾಡಿರ್ತೀನಿ. ಸೊ ಕಾಲ್ ಸೈಡಿಗೆ ಕಾಲ್ ಸೈಡಿಗೆ ಸೆಲೆಕ್ಟ್ ಮಾಡಿಟ್ಟಿದ್ದೀನಿ. ಇದು ಪುಟ್ ಸೈಡ್ದು 65 ಕ್ವಾಂಟಿಟಿ 1300 ಈ ಥರ ಸೂಪರ್ ಬೀಟಾ ಹಾಕಿ ಸೊ ಈ ಥರ ಹಾಕಿ ಇಡಬೇಕು. ಓಕೆ, ಇಟ್ಕೊಂಡಿರಬೇಕು. ಆಮೇಲೆ ಬೇಕು ಅಂದರೆ ನೀವು ಆರಾಮಾಗಿ ಎಂಟ್ರಿ ಕೂಡ ತೊಗೋಬೋದು. ಓಕೆ, ನೀವೆಲ್ಲಿ ಪ್ಲ್ಯಾನಿಂಗಲ್ಲಿದ್ದೀರ ಅಂತ. ಸಪೋಸ್ ಏನಾದರೂ ಇಲ್ಲಿ ಕ್ಲಿಕ್ ಮಾಡಿಬಿಟ್ರೆ ಹೋಗಿಬಿಡುತ್ತೆ ಇದು. ಸೊ ಇಲ್ಲಿ ಅಂದರೆ ಚಾರ್ಟ್ ನಾನು ಎರಡು ಚಾರ್ಟ್ ಹಾಕ್ಕೊಂಡಿದ್ದೀನಿ. ಓಕೆ, ಒಂದು ನಿಫ್ಟಿ 50 ಇಂಡೆಕ್ಸ್ ಇದೆ, ಒಂದು ಪ್ರೀಮಿಯಮ್ ಇದೆ. ಓಕೆ, ಆಪ್ಷನ್ ಪ್ರೀಮಿಯಮ್ ಇದೆ. ಇಲ್ಲಿ ಲಾಂಗು ಶಾರ್ಟು ಟೂಲನ್ನು ಹಾಕಿ ತೋರಿಸ್ತೀನಿ. ಸೊ ಇಲ್ಲಿ ಕೂಡ ಲಾಂಗು ಶಾರ್ಟು ಟೂಲನ್ನು ಹಾಕೋಬೋದು. ಸೊ ಈಗ ನೋಡ್ಬೋದು, ಈಗ ಡಬ್ಲ್ಯೂ ಪ್ಯಾಟರ್ನ್ ಥರ ಒಂದು ಪ್ಯಾಟರ್ನ್ ಕಾಣಿಸ್ತಾ ಇದೆ. ಓಕೆ, ದಿಸ್ ಈಸ್ ಡಬ್ಲ್ಯೂ. ಓಕೆ, ಈ ಥರ ನೀವು ನೋಡ್ಬೋದು. ಸೊ ಈ ಥರ ಒಂದು ಡಬ್ಲ್ಯೂ ಪ್ಯಾಟರ್ನ್ ಕಾಣಿಸ್ತದೆ. ಇಲ್ಲಿ ಎಂಟ್ರಿ ತೊಗೊಂಡು ಇಲ್ಲಿವರೆಗೂ ಸ್ಟಾಪ್ ಲಾಸನ್ನು ಹಾಕೊಂಡು ಕಾಲ್ ಸೈಡ್ಗೂ ಕೂಡ ನೀವು ಟ್ರೇಡನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಒಂದು ಸೆಕೆಂಡ್ ನೋಡೋಣ. ಓಕೆ, ಪುಟ್ ಕೂಡ ಫಾಲ್ ಆಗ್ತಾಯಿದೆ. ಸಪೋಸ್ ಇದು ಬ್ರೇಕ್ ಆಯಿತು ಅಂತಂದರೆ ಪುಟ್ಟಲ್ಲಿ ಕೂಡ ನೀವು ಎಂಟ್ರಿ ತೊಗೋಬೋದು. ಯಾಕಂದರೆ ಇನ್ಸೈಡ್ ಕ್ಯಾಂಡಲ್ ಥರ ಒಂದು ಪ್ಯಾಟರ್ನ್ ಕಾಣಿಸ್ತಾ ಇದೆ. ಬಟ್ ಫ್ಲ್ಯಾಟ್ ಓಪನ್ ಆಗಿದೆ ಮಾರ್ಕೆಟು, ಸ್ವಲ್ಪ ರಿಸ್ಕ್ ಇರುತ್ತೆ ಇನ್ಸೈಡ್ ಕ್ಯಾಂಡಲು. ಓಕೆ, ನೋಡೋಣ ಏನಾಗುತ್ತೆ ಅಂತ. ಓಕೆ, ನೋಡಿ, ಪುಟ್ಟು ಪ್ರೀಮಿಯಮು ಜಂಪ್ ಆಗ್ತಾಯಿದೆ, 205 ಆಯ್ತು ಅದು. ಸೊ ಪೂರ್ತಿ ಇಂದ ಮಣಿ ಆಗಿಬಿಡ್ತು. ಅದಕ್ಕೋಸ್ಕರ ಮತ್ತೆ ನಾನೀಗ ಬೇರೆ ಯಾವುದೋ ಒಂದು ಚಾಯ್ಸ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಆ್ಯಟ್ ದ ಮನಿ ಪ್ರೀಮಿಯಮನ್ನು ಚಾಯ್ಸ್ ಮಾಡ್ಕೋಬೇಕು ನಾನು ಪುಟ್ಟನ್ನು. ಓಕೆ, 128. ಓಕೆ, 128 ರುಪೀಸಲ್ಲಿ ಟ್ರೇಡ್ ಆಗ್ತಿದೆ. ಸೊ ಅದನ್ನು ನಾನು ಪುಟ್ಟನ್ನು ಚಾಯ್ಸ್ ಮಾಡ್ಕೊತೀನಿ. ಓಕೆ, ಈಗ ಮತ್ತೆ ಇದಕ್ಕೆ ಸೆಟ್ ಮಾಡ್ಕೋಬೇಕು 65 ಕ್ವಾಂಟಿಟಿ ಇಷ್ಟು ಅಂತ. ಓಕೆ, 1300 ಸ್ಟಾಪ್ ಲಾಸು, 2600 ಟಾರ್ಗೆಟು, ಸೂಪರ್ ಬೀಟಾ ಅಂತ ಹಾಕಿ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡು ನೀವು ಹೊಡೆದ್ರೆ ನಿಮಗೆ ಆರಾಮಾಗಿ ಎಕ್ಸಿಕ್ಯೂಟ್ ಆಗುತ್ತೆ ಟ್ರೇಡ್. ಓಕೆ, ಕ್ಯಾಂಡಲ್ ಕ್ಲೋಸ್ ಆಗಿದೆ ಅಲ್ವಾ? ಒಂದು ಸೆಕೆಂಡ್. ಓಕೆ, ಹೌ ಮಚ್ ಇದೆ ಸ್ಟಾಪ್ ಲಾಸ್? ರಿಸ್ಕನ್ನು ಫಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಓಕೆ, ಎಷ್ಟು ರಿಸ್ಕ್ ಬರ್ತಾ ಇದೆ ಸಿಂಗಲ್ ಟ್ರೇಡಲ್ಲಿ. ಸೊ ದ್ಯಾಟ್ ಈಸ್ ಇಂಪಾರ್ಟೆಂಟ್. ಒಂದು ಸೆಕೆಂಡ್. ಓಕೆ, ಆರ್ಡರ್ ಎಕ್ಸಿಕ್ಯೂಟ್ ಆಗಿತ್ತು, ನಿಮ್ಮ ಮುಂದೆನೇ ಎಕ್ಸಿಕ್ಯೂಟ್ ಮಾಡಿದ್ದೀನಿ ಆರ್ಡರ್. ಏನಾಯ್ತು ಇಲ್ಲಿ ನೋಡಿ, ಇಲ್ಲಿ ಎಲ್ಲೋ ನಾನು ಬಹುಶಃ ನನ್ನಂತ ಹಾಕಿದ್ದೆ ಅನಿಸುತ್ತೇನೋ, ಸೂಪರ್ ಬೀಟಾನಲ್ಲಿ ಹಾಕಿಲ್ಲ ಅನಿಸುತ್ತೆ. ಸೊ ಈ ಥರ ಮ್ಯಾನ್ಯುವಲಾಗಿ ಎಸ್ ಎಲ್ ಯಾವ ಥರ ಸೆಟ್ ಮಾಡೋದು. ಓಕೆ, ನೋಡಿ, ಎಂಟ್ರಿ ತಗೊಳ್ಳೋಷ್ಟರಲ್ಲೇ ಇಮಿಡಿಯೇಟಾಗಿ ಲಾಸನ್ನು ತೋರಿಸೋಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಕ್ಲಿಕ್ ಮಾಡಿ ನೀವು ಸ್ಟಾಪ್ ಲಾಸನ್ನು ಹಾಕೋಬೇಕು. ಓಕೆ, ಈ ಥರ ಸೆಟ್ ಮಾಡ್ಬೋದು ಸ್ಟಾಪ್ ಲಾಸನ್ನು. ಓಕೆ, ನೋಡ್ಬೋದು 22 ಪಾಯಿಂಟ್ಸ್. ಓಕೆ, ವಾವ್, ಎಂಟ್ರಿ ತಗೊಳ್ಳೋಷ್ಟು ನೋಡಿ ಯಾವ ಥರ ಬೈಯಿಂಗ್ ಬರ್ತಾಯಿದೆ. ಓಕೆ 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 ಈ ಥರ ಮೆನುವಲಾಗಿ ಕೂಡ ಎಕ್ಸಿಟ್ ಆಗ್ಬೋದು ಇಲ್ಲಿ. ಓಕೆ, ಒಂದು ಸೆಕೆಂಡ್. ಇಮಿಡಿಯೇಟಾಗಿ ಸೊ ಓಕೆ, ವೇಟ್ ಮಾಡಬೇಡಿ. ಸೊ ಸ್ಟಾಪ್ ಲಾಸನ್ನು ಹಾಕ್ಬಿಡಿ ಸಿಸ್ಟಮಲ್ಲಿ. ಯಾಕಂದರೆ ಸಪೋಸ್ ಎಲ್ಲಿ ಯಾವ ಥರ ಹಿಟ್ ಆಗುತ್ತೆ ಗೊತ್ತಾಗಲ್ಲ. ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ ಮ್ಯಾಕ್ಸಿಮಮ್ 1300 to 1400 ಲಾಸ್ ಬಂದರೆ ನಾನು ಇಮಿಡಿಯೇಟಾಗಿ ಇಲ್ಲೇ ಎಕ್ಸಿಟ್ ಆಗ್ತೀನಿ. ನಿಮ್ಮ ಮುಂದೆ ನೋಡ್ಬೋದು ಈಗ. ಸೊ ಇದು ಕ್ಯಾಂಡಲ್ಲು ಬ್ರೇಕ್ ಆಯ್ತಲ್ವಾ? ಸೊ ಬ್ರೇಕ್ ಆದ ತಕ್ಷಣ ಎಂಟ್ರಿ ತೊಗೊಂಡಿದ್ದೀನಿ. ಸೊ ರಿಟ್ರೇಸ್ಗೆ ಮೇಲ್ಗಡೆ ಬರ್ತಾ ಇದೆ, ನೋಡೋಣ ಏನಾಗುತ್ತೆ ಅಂತ. ಸೊ ಫಾಲ್ ಆಗುತ್ತಾ, ಮಾರ್ಕೆಟು ರೈಸ್ ಆಗುತ್ತಾ ಅಂತ. ಬ್ಯಾಂಕ್ ನಿಫ್ಟಿ ಟಾಪಲ್ಲಿ ಬೈಯಿಂಗ್ ಥರ ಕಾಣಿಸ್ತಿದೆ. ಓಕೆ, ನೋಡೋಣ ಗೆಳೆಯರು. ಓಕೆ, ಏನಾಗುತ್ತೆ ಅಂತ. ಸ್ಟಾಪ್ ಲಾಸನ್ನು ಸಿಸ್ಟಮಲ್ಲಿ ಹಾಕ್ಬಿಡ್ತೀನಿ. 22 ಪಾಯಿಂಟ್ ಸ್ಟಾಪ್ ಲಾಸ್. ಓಕೆ, ದಿಸ್ ಪಟ್ ಕ್ಯಾಂಡಲ್ ಸ್ವಲ್ಪ ಬೇಗ ಅರ್ಲಿ ಎಂಟ್ರಿ ತೊಗೊಂಡೆ. ಸೊ ರಿಟ್ರೇಸ್ಗೆ ಎಂಟ್ರಿ ತೊಗೊಂಡಿದ್ದೀನಿ, ಬಟ್ ಏನು ಮಾಡೋಕ್ಕಾಗಲ್ಲ. ಈ ಥರನೂ ಕೂಡ ಸ್ಟಾಪ್ ಲಾಸನ್ನು ನೀವು ಸೆಟ್ ಮಾಡ್ಬೋದು. ಏನಾಗ್ತಿದೆ ಇಲ್ಲಿ? ಆರ್ಡರ್ಸ್ ಎಲ್ಲ ಪೆಂಡಿಂಗ್ ಆರ್ಡರ್ಸಾ? ಯಾಕೆ, ಏನು ಪ್ರಾಬ್ಲಮ್ ಇದೆ? ಗ್ಲೀಚ್ ತೋರಿಸ್ತಾ ಇದೆ. ಸ್ಟಾಪ್ ಲಾಸ್ ಆರ್ಡರ್ಸು ಪೆಂಡಿಂಗ್, ಆರ್ಡರ್ಸ್ ಪೆಂಡಿಂಗ್, ಕ್ಯಾನ್ಸಲ್ ಆರ್ಡರ್ಸ್. ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ತಗೊಳ್ಳಿಲ್ಲ ಅನ್ನಿಸ್ತಿದೆ ನನಗೆ. ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಕ್ಯಾನ್ಸಲ್.
ಓಕೆ ಓಕೆ ಫ್ರೆಂಡ್ಸ್, ಈಗ ನೋಡ್ಬೋದು 800 ಪ್ಲಸ್ ನಮಗೆ ಲಾಸನ್ನು ತೋರಿಸ್ತಾ ಇದೆ. ಯಾಕೋ ಮಾರ್ಕೆಟ್ ಫಾಲ್ ಆಗಿದೆಯಲ್ಲ, ಸೊ ಹೆವಿ ಪೊಸಿಷನ್ಸು ಈ ಥರ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಚಾನ್ಸ್ ಇರುತ್ತೆ. ಓಕೆ, ನಾವೆಲ್ಲಿ ಎಕ್ಸಿಟ್ ಆಗೋಕ್ಕೆ ಇಲ್ಲಿ ಅಪಾರ್ಚುನಿಟಿ ಸಿಗುತ್ತಾ ಇಲ್ವಾ ಅಂತ. ಓಕೆ, ವಾಟ್ ಕ್ಯಾನ್ಸಲ್ ನೋಡಿ ಏನೇನೇ ಆಗ್ತಿದೆ ಇಲ್ಲಿ. ಎಕ್ಸಿಟ್ ಆಯಿತು ಆಟೋಮೆಟಿಕ್ಕಾಗಿ. ಲಾಸ್ ಆಗಿದೆ 1238. ನಾನು ಸ್ಟಾಪ್ ಲಾಸ್ ಕ್ಯಾನ್ಸಲ್ ಮಾಡಿದ್ದೆ, ಬಟ್ ಎಕ್ಸಿಟ್ ಆಯಿತು. ಓಕೆ, ವಿಲ್ ಸಿ. ಓಕೆ, ಬ್ಯಾಂಕ್ ನಿಫ್ಟಿ ತುಂಬ ಚೆನ್ನಾಗಿರೋ ಒಂದು ಲೆವೆಲಲ್ಲಿ ಬ್ರೇಕ್ಔಟ್ ಆಗ್ತಿದೆ. 1 ಸೆಕೆಂಡ್. ಓಕೆ, ಐ ವಿಲ್ ಟೇಕ್ ಎಂಟ್ರಿ ಅಟ್ ಕಾಲ್ ಸೈಡ್. ನೋಡೋಣ. ಸೊ ಓಕೆ, ರಿಸ್ಕ್ ತಗೊಳ್ಳೋಣ ಇನ್ನೊಂದು ಟ್ರೇಡ್ಗೆ. ಓಕೆ, ಇದು ಮಾತ್ರ ಪ್ರಾಪರಾಗಿ ಎಂಟ್ರಿ ಆಗಿದೆ ನೋಡಿ. ಓಕೆ, ನೋಡ್ಬೋದು ಈಗ ಸೊ ಲಾಂಗ್ ಪೊಸಿಷನು. ಓಕೆ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, 18 ಪಾಯಿಂಟ್ಸ್. ಓಕೆ, 20 ಪಾಯಿಂಟ್ಸ್. ಓಕೆ, ಪೆಂಡಿಂಗಾ ನೋಡಿ, ಪೆಂಡಿಂಗ್ ತೋರಿಸ್ತಾ ಇದೆ. ಓಕೆ ಓಕೆ 40 ಪಾಯಿಂಟ್ಸು ಟಾರ್ಗೆಟು, 20 ಪಾಯಿಂಟ್ಸು ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ, ಟಾರ್ಗೆಟ್ ಹಿಟ್ ಆಗುತ್ತಾ. ಓಕೆ, ಫಸ್ಟ್ ಟ್ರೇಡಲ್ಲಿ ನಮಗೆ SL ಹಿಟ್ ಆಗಿದೆ. ಈಗ ಜಸ್ಟ್ ಸೆಕೆಂಡ್ ಟ್ರೇಡ್ ತೊಗೊಂಡಿನಿ, ಯಾಕಂದರೆ ಇಲ್ಲಿ ಹಿಂದೆಲ್ಲಿ ರಿವರ್ಸಲ್ ತಗೊಳ್ತಾ ಇದೆ ಮಾರ್ಕೆಟು. ಸೊ ಬೈಯಿಂಗ್ ಬರ್ಬೋದು, ಯಾಕಂದರೆ ಎಸ್ಟರ್ಡೇ ತುಂಬಾ ಫಾಲ್ ಆಗಿತ್ತು, ಅದಕ್ಕೋಸ್ಕರ ಬೈಯಿಂಗ್ ಕೂಡ ಬರ್ಬೋದು. ನೋ ಪ್ರಾಬ್ಲಮ್, ಏನಾಗುತ್ತೆ ಗೊತ್ತಿಲ್ಲ. ಸೊ ಪ್ರಾಪರ್ ಕ್ಯಾಂಡಲ್ ಕ್ಲೋಸ್ ಆಯಿತು ಅಂದರೆ ಮೇ ಬಿ ಟಾರ್ಗೆಟ್ ಹಿಟ್ ಆಗುತ್ತೆ. ಸೊ ಬ್ಯಾಂಕ್ ನಿಫ್ಟಿ ತುಂಬ ಚೆನ್ನಾಗಿ ಮೊಮೆಂಟಮ್ ಕೊಡ್ತಾ ಇದೆ, ಬುಲ್ಲಿಶ್ ಸೈಡ್ ತೋರಿಸ್ತಾ ಇದೆ. ಓಕೆ, ಆಲ್ರೆಡಿ ನಮಗೀಗ 400 ಪ್ಲಸ್ ಪ್ರಾಫಿಟ್ ತೋರಿಸ್ತಾ ಇದೆ. ಓಕೆ, 247 ಈ ಥರ. ಇದು ರಿವರ್ಸಲ್ ಆಗಿ SL ಕೂಡ ಹಿಟ್ ಆಗ್ಬೋದು. ಓಕೆ, SL ಟೋಟಲ್ ನಮಗೆ ಇವತ್ತು 2600 ಪ್ಲಸ್ ಲಾಸ್ ಆಗುತ್ತೆ, ಸಪೋಸ್ ಇದು SL ಹಿಟ್ ಆಯಿತು ಅಂತಂದರೆ. ಓಕೆ, ಮೇಲ್ಗಡೆ ಹೋಗ್ತಾ ಇದೆ, ನೋಡೋಣ ಏನಾಗುತ್ತೆ ಅಂತ. 1:1.5 ಬಂದಮೇಲೆ ಅಕಾರ್ಡಿಂಗ್ ಟು ಮೈ ರಿಸ್ಕ್ ರಿವಾರ್ಡ್ ನಾನು ಕಾಸ್ಟ್ಗೆ ಟ್ರಯಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ನೋಡ್ಬೋದು ಈಗ ಫಸ್ಟ್ ಟ್ರೇಡಲ್ಲಿ ನಮಗೆ ಸ್ಟಾಪ್ ಲಾಸ್ ಹಿಟ್ ಆಯಿತು. ಈಗ ಪೊಸಿಷನಲ್ಲಿ ನೋಡ್ಬೋದು, ಓವರಾಲ್ ಪೊಸಿಷನ್ ನಡೀತಾ ಇದೆ. ಸ್ಲೋ ಇದೆ ಮಾರ್ಕೆಟು, ತುಂಬಾ ಸ್ಲೋ ಇದೆ. ಈಗ 700 ಪ್ಲಸ್ 800 ಈ ಥರ ಪ್ರಾಫಿಟನ್ನು ತೋರಿಸ್ತಾ ಇದೆ. ಓಕೆ, ಸೆಕೆಂಡ್ ಟ್ರೇಡಲ್ಲಿ. ಓಕೆ, ಕಾಲ್ ಸೈಡಿಗೆ ಎಂಟ್ರಿ ತೊಗೊಂಡಿರ್ತೀನಿ. ಇಲ್ಲಿ ಯಾವುದೇ ಥರ ಎಂಟ್ರೀಸ್ ಇಲ್ಲ. ಓಕೆ ಓಕೆ ಆಲ್ಮೋಸ್ಟು ತುಂಬ ಚೆನ್ನಾಗಿ ಬರ್ತಾಯಿದೆ, ಈ ಕ್ಯಾಂಡಲ್ಲು ತುಂಬ ಚೆನ್ನಾಗಿ ಬರ್ತಾಯಿದೆ. ಓಕೆ, ಬ್ಯಾಂಕ್ ನಿಫ್ಟಿ 9:15ಗೆ ಮಾರ್ಕೆಟ್ ಓಪನ್ ಆದಮೇಲೆ ಮೆಸೇಜ್ ಮಾಡೋಕ್ಕೆ ಹೋಗ್ಬಿಡಿ ಪ್ಲೀಸ್, ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತೀನಿ. ಯಾಕಂದರೆ ಫೋನಲ್ಲಿ ಟೆಡಿಂಗ್ ಅಂತ ಮೆಸೇಜಸ್ ಬರುತ್ತೆ, ಲ್ಯಾಪ್ಟಾಪಲ್ಲಿ ಇನ್ಸ್ಟಾಗ್ರಾಮ್ ಓಪನ್ ಇರುತ್ತೆ. ಸೊ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ಮೆಸೇಜಿಗೆ ಯಾವ ಥರ ರಿಪ್ಲೈ ಮಾಡೋದು ಅರ್ಥ ಆಗ್ತಿಲ್ಲ ನನಗೆ. ನಾವು ಕೆಲಸ ಮಾಡ್ತಿರ್ತೀವಲ್ವ. ಓಕೆ, 1000 ಪ್ಲಸ್ ನಮಗೆ ಪ್ರಾಫಿಟ್ ತೋರಿಸ್ತಾ ಇದೆ. ಆಲ್ಮೋಸ್ಟು ಲಾಸ್ ರಿಕವರ್ ಆಗಿ 300. ಓಕೆ, 149 ಬಂತು. ವೆಯ್ಟ್ ಮಾಡೋಣ. ಓಕೆ, ಬೈಯಿಂಗ್ ಬಂದರೆ ಚೆನ್ನಾಗಿರುತ್ತೆ. ವಾಟ್ ಈಸ್ ರಿಸ್ಕ್ ರಿವಾರ್ಡ್ ಹಿಯರ್? ಓಕೆ, 1200 ಇನ್ಮೇಲೆ ಮತ್ತೆ ರಿವರ್ಸಲ್ ಆಗಿ ಸ್ಟಾಪ್ ಲಾಸ್ ಆಡಿದ್ರೆ ಮುಗೀತು ನಮ್ಮದು ಕತೆ. 2600 ಪ್ಲಸ್ ಲಾಸ್ ಆಗುತ್ತೆ. ಆ್ಯಕ್ಚುಲಿ ರಿಸ್ಕ್ ತಗೋಬಾರ್ದು ಇಷ್ಟು, ಬಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ ಫಸ್ಟು ನಾನು ಸ್ಕ್ಯಾಲ್ಪಿಂಗ್ ಮೂಡಲ್ಲಿ. ಅದು ಯಾಕೋ ಎಂಟ್ರಿ ಕೊಡ್ತಾ ಇರಲಿಲ್ಲ, ಯಾಕಂದರೆ ಏನೋ ಪೆಂಡಿಂಗ್ ಆರ್ಡರ್ ಅಂತ ತೋರಿಸ್ತಾ ಇತ್ತು. ಸೊ ಬ್ರೋಕಿಂಗ್ ಆ್ಯಪ್ದು ಪ್ರಾಬ್ಲಮ್ ಇರುತ್ತೆ, ಸಮ್ಟೈಮ್ಸು ಗ್ಲೀಚ್ ಇರ್ತವೆ. ಸೊ ಅದಕ್ಕೋಸ್ಕರ ಸಿಸ್ಟಮಲ್ಲೇ ನಾವು ಎಲ್ಲನೂ ಸ್ಟಾಪ್ ಲಾಸು ಮತ್ತು ಟಾರ್ಗೆಟು ಹಾಕ್ಕೊಂಡು ಸಿಸ್ಟಮಲ್ಲೇ ಪ್ರಿಪೇರ್ ಆಗಿರಬೇಕು. ಓಕೆ, ಬ್ಯಾಂಕ್ ನಿಫ್ಟಿ ನೋಡಿ ಎಷ್ಟು ಬುಲಿಶಾಗಿ ಅನಿಸುತ್ತೆ, ಬಟ್ ಕ್ರೂಷಿಯಲ್ ಲೆವೆಲ್ ಇದೆ ಮೇಲ್ಗಡೆ. ಬ್ರೇಕ್ ಆಯಿತು ಅಂತಂದರೆ ಮೇ ಬಿ ಟಾರ್ಗೆಟ್ ಹಿಟ್ ಆಗುತ್ತೆ. ಓಕೆ, ಫಸ್ಟು ಟ್ರೇಡಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಸೆಕೆಂಡ್ ಟ್ರೇಡಲ್ಲಿ ಟಾರ್ಗೆಟ್ ಹಿಟ್ ಆಗುತ್ತೆ, ಬಟ್ ಪ್ರಾಫಿಟನ್ನು ತೊಗೊಂಡು ಹೋಗ್ತೀವಿ, ನಾವು ಕ್ಲೋಸ್ ಮಾಡ್ತೀವಿ. ಬಟ್ ಇದು ಬಂದು ರಿವರ್ಸಲ್ ಆಗಿ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂತಂದರೆ ಐ ವಿಲ್ ಕ್ಲೋಸ್ ದ ಡೇ ಹಿಯರ್. ಇವತ್ತಿಗೆ ಕ್ಲೋಸ್ ಮಾಡಿಬಿಡ್ತೀನಿ. ಈ ಥರ ಡಬ್ಲ್ಯೂ ಪ್ಯಾಟ್ರನ್ ಥರ ಕಾಣಿಸ್ತಾ ಇತ್ತು ಮುಂಚೆ, ಬಟ್ ಎಂಟ್ರಿ ತಗೊಳ್ಬೇಕಷ್ಟು ಅನ್ನೋಷ್ಟರಲ್ಲೇ ಇವ್ರನ್ನ ಮನೆಗೆ ಕಳಿಸ್ತು. ಆಮೇಲೆ ಈಗ ಮಾರ್ಕೆಟು ಮತ್ತೆ ಮೇಲ್ಗಡೆ ಹೋಗ್ತಾ ಇದೆ. ಓಕೆ, ವಿಲ್ ಸಿ ಏನಾಗುತ್ತೆ ಅಂತ ನೋಡೋಣ. ಓಕೆ, ಆಲ್ಮೋಸ್ಟು ಬೈಯಿಂಗ್ ಸೈಡಿಗೆ ಬರ್ತಾ ಇದೆ. ಇದೇ ಫ್ಲೋನಲ್ಲಿ ಬಂದುಬಿಡ್ತು ಅಂತಂದರೆ ಮಾರ್ಕೆಟು ಆರಾಮಾಗಿ ನಮಗೆ ಟಾರ್ಗೆಟ್ ಹಿಟ್ ಆಗುತ್ತೆ. ಓಕೆ, ಲೈವಲ್ಲಿ 1100 ಈ ಥರ ತೋರಿಸ್ತಾ ಇದೆ. ಓಕೆ, ಪೊಸಿಷನಲ್ಲಿ ಕೂಡ ನೋಡ್ಬೋದು ಸ್ವಲ್ಪ ಸ್ಲೋ ಇದೆ. ಓಕೆ, ಯಾಕಂದರೆ ಬ್ರೋಕಿಂಗ್ ಆ್ಯಪ್ದು ಪ್ರಾಬ್ಲಮ್ ಇರುತ್ತೆ. ನಿನ್ನೆ ಮಾರ್ಕೆಟ್ ಫಾಲ್ ಆಗಿತ್ತಲ್ವ, ಸೊ ಅದಕ್ಕೋಸ್ಕರ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಇಲ್ಲಿ ನೋಡ್ಬೋದು 162 ಈ ಥರ ನಮಗೆ 200 160 ಲಾಸ್ ತೋರಿಸ್ತಾ ಇದೆ. ಲಾಸ್ ರಿಕವರ್ ಆಗಿತ್ತು ಆಲ್ಮೋಸ್ಟು, ನೋ ಪ್ರಾಬ್ಲಮ್. ಓಕೆ, ವೇಟ್ ಮಾಡೋಣ. ಎಂಟ್ರಿ ತೊಗೊಂಡಿದ್ದೀವಿ ಅಂದಮೇಲೆ SL ಆರ್ ಟಾರ್ಗೆಟ್. ಓಕೆ, ಫಸ್ಟ್ ಟ್ರೇಡಲ್ಲಿ ನನಗೆ 1238 ಎಕ್ಸಿಟ್ ಆದೆ.
ಈಗ ಸೆಕೆಂಡ್ ಟ್ರೇಡ್. ಓಕೆ, ಬುಲಿಶ್ನೆಸ್ ಇದೆ. ನಾನು ಫಸ್ಟೇ ಗೊತ್ತಿತ್ತು ಮಾರ್ಕೆಟ್ ಬುಲಿಶ್ನೆಸ್ ಇರುತ್ತೆ ಅಂತ, ಬಟ್ ದಿಸ್ ಕ್ಯಾಂಡಲ್ ಬ್ರೇಕ್ ಆಯ್ತಲ್ವ, ಇನ್ಸೈಡ್ ಕ್ಯಾಂಡಲು, ಅದಕ್ಕೋಸ್ಕರ ನಾನು ರಿಸ್ಕನ್ನು ತೊಗೋಬೇಕಂತ ಸ್ವಲ್ಪ ರಿಟ್ರೇಸಿಗೆ ಬಂದಮೇಲೆ ರಿಸ್ಕ್ ತೊಗೊಂಡೆ. ಬಟ್ ಇಮಿಡಿಯೇಟಾಗಿ ಇವ್ರನ್ನೂ ಕೂಡ ಮನೆಗೆ ಕಳಿಸಿ ಮೇಲ್ಗಡೆ ಹೋಗ್ತಾ ಇದೆ ಮಾರ್ಕೆಟು. ನನ್ನ ಸ್ಟಾಪ್ ಲಾಸ್ ಹೊಡಿತು. ನಾವು ಈಗ ಯಾಕೆ ರಿಸ್ಕು ಬೇಕು ಅಂತಂದರೆ ಎಕ್ಸಿಟ್ ಆದರೂ ಆಗ್ಬೋದು, ಯಾಕಂದರೆ 1:1 ನೀವು ಲಾಸನ್ನು ರಿಕವರ್ ಮಾಡ್ಕೊಂಡು ಈಗ ಜೀರೋನಲ್ಲಿ ಬಂದುಬಿಡ್ತೀರ. ಮತ್ತು ಚೆನ್ನಾಗಿರುವಂಥ ಟ್ರೇಡು ಕೂಡ ನೀವು ತೊಗೋಬೋದು, ನೋ ಪ್ರಾಬ್ಲಮ್. ನಾನೀಗ ವೆಯ್ಟ್ ಮಾಡ್ತೀನಿ. ಓಕೆ, ವಾಪಸ್ ಬಂದು ಸ್ಟಾಪ್ ಹಿಟ್ ಆಗಲಿ, ನೋ ಪ್ರಾಬ್ಲಮ್ಮು. ನಿಮ್ಮ ಎದುರುಗಡೆನೇ ಆಗಿರುತ್ತೆ. ಆದರೂ ಯಾವುದಾದ್ರೂ ನಾನು ಯಾವುದೇ ಥರ ಇಲ್ಲಿ ಏನು. ಓಕೆ ಓಕೆ, ಬ್ಯಾಂಕ್ ನಿಫ್ಟಿ ಕೂಡ ಇನ್ಸೈಡ್ ಕ್ಯಾಂಡಲ್ ಥರ ಬ್ರೇಕ್ ಆಗಿದೆ. ಓಕೆ, ಮೇಲ್ಗಡೆ ಈ ಥರ ನೋಡ್ಬೋದು. ಇಲ್ಲಿಂದನೇ ಬ್ಯಾಂಕ್ ನಿಫ್ಟಿ ಮೇಲ್ಗಡೆ ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಚೆನ್ನಾಗಿ ಟಾರ್ಗೆಟ್ ಕೊಡುತ್ತೆ. ಓಕೆ, ಐ ತುಂಬ ಚೆನ್ನಾಗಿದೆ ಇವತ್ತು ನೋಡ್ಬೋದು. ಓಕೆ, 11.73 ಇದೆ. ಪ್ರೀಮಿಯಮ್ ಆಪ್ಷನ್ ಪ್ರೀಮಿಯಮಲ್ಲಿ ಮೊಮೆಂಟಮ್ ಚೆನ್ನಾಗಿರುತ್ತೆ. 161ಗೆ ಬೈ ಆಗಿದೆ ನಮ್ಮದು. ಓಕೆ, ಪ್ರೈಸು 161ಗೆ ಬೈ ಮಾಡಿದ್ದೀನಿ. ಟಾರ್ಗೆಟ್ ಇದೆ 203, ಸ್ಟಾಪ್ ಲಾಸ್ ಇದೆ 140. ಓಕೆ, ವಿಲ್ ಸಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ನೋಡಿ. ಓಕೆ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಟಾರ್ಗೆಟ್ ಹಿಟ್ ಆಗುತ್ತೆ, ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ ಅಂತ. ಆಲ್ಮೋಸ್ಟ್ ಈಗ 1200 ಪ್ಲಸ್ ಪ್ರಾಫಿಟನ್ನು ತೋರಿಸ್ತಿತ್ತು. ಇವಾಗ 400 ತೋರಿಸ್ತಾ ಇದೆ. ವಾಟ್ ಹ್ಯಾಪನ್ಸ್ ನೋಡೋಣ. ಈ ಥರ ರಿಟ್ರೇಸಿಗೆ ಬಂದು ಮತ್ತೆ ಮೇಲೆ ಹೋಗ್ಬೋದು, ಇಲ್ಲ ಅಂತಂದರೆ ಮತ್ತೆ ಫಾಲ್ ಆಗೋಕ್ಕೂ ಸ್ಟಾರ್ಟ್ ಆಗ್ಬೋದು. ಓಕೆ, ಇವ್ರನ್ನ ಮನೆಗೆ ಕಳಿಸಿ ಮತ್ತೆ ಫಾಲ್ ಆಗಿ ಮತ್ತೆ ನಮ್ಮನ್ನು ಇಲ್ಲಿ ಕಾಲ್ ಬಯರ್, ಈಗ ಆಲ್ರೆಡಿ ಪುಟ್ ಬಯರ್ನ ಕಳಿಸಿದೆ ಮನೆಗೆ, ಕಾಲ್ ಬಯರ್ನ ಕೂಡ ಕಳಿಸ್ಬೋದು. ಓಕೆ, ನಾನು ಕಾಲಲ್ಲಿ ಎಂಟ್ರಿ ತೊಗೊಂಡಿದ್ದೀನಿ. ಓಕೆ, ಇಲ್ಲಿ ನೋಡ್ಬೋದು ಕಾಲ್ ಸೈಡ್ಗೆ ಮಾರ್ಕೆಟು ಮೇಲೆಗೆ ಹೋಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ನಂದು. ಓಕೆ, ಈ ಥರ ಮಾರ್ಕೆಟ್ ಮೇಲೆಗೆ ಹೋಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿ ನಾನು ಎಂಟ್ರಿ ತೊಗೊಂಡಿದ್ದೀನಿ. ಸೊ ಅವಾಗ ನಮ್ಮ ಪ್ರೈಸು ಕೂಡ ಮೇಲಕ್ಕೆ ಹೋಗುತ್ತೆ. ಸೊ 40 ಪಾಯಿಂಟ್ಸ್ ಏನು ಜಾಸ್ತಿ ಅಲ್ಲ, ಇಷ್ಟು ವ್ಯಾಲಿಡಿಟಿ ಇದೆ ಮಾರ್ಕೆಟಲ್ಲಿ ಇವತ್ತು. ನೋಡೋಣ ಏನಾಗುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಇದೇ ಥರ. ಸೊ ಅಪ್ಡೇಟ್ ಮಾಡ್ತೀನಿ ಗೆಳೆಯರು. ಓಕೆ, ಸೊ ಟ್ರೇಡಿಂಗ್ ಜರ್ನಲ್ ಮೇಂಟೈನ್ ಮಾಡಿ. ಓಕೆ, ಸೊ ಈ ಥರ LICದವ್ರಿಗೆ ಫ್ರೀಯಾಗಿ ಬಂದಿರೋದು ಇದು. 2026 ಡೈರಿ. ಎಂಟ್ರಿ ಎಲ್ಲಿ ತೊಗೊಂಡೆ, ಸೊ ಎಕ್ಸಿಟ್ ಎಲ್ಲಿ ಆದೆ, ಎಷ್ಟು ಟ್ರೇಡ್ ತೊಗೊಂಡೆ, ಸೊ ಪ್ರಾಪರಾಗಿ ಡೇಟ್ ವೈಸ್ ಬರೆದಿಡಿ. ಓಕೆ, ದಟ್ಸ್ ಇಂಪಾರ್ಟೆಂಟ್. ಟ್ರೇಡಿಂಗ್ ಜರ್ನಲ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಬರೀಬೇಕು. ಓಕೆ, ಎಲ್ಲಿ ಎಂಟ್ರಿ ತೊಗೊಂಡೆ, ನಾನು 161ಗೆ ಬೈ ಮಾಡಿದ್ದೀನಿ. ಸೊ ಫಸ್ಟ್ ಟ್ರೇಡ್ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ, ಅದಕ್ಕೆ ಬರೆಯೋಕ್ಕಾಗಿಲ್ಲ. ಸೊ ಎವ್ರಿ ಡೇ ನಾನು ಬರೆದಿರ್ತೀನಿ. ಓಕೆ, ಯು ಕ್ಯಾನ್ ಸಿ, ಚೆಕ್ ಎವ್ರಿ ಡೇ ಎಲ್ಲ ಪ್ರತಿಯೊಂದನ್ನು ಬರೆದಿಟ್ಟಿರ್ತೀನಿ. ಓಕೆ, ಈ ಥರ ಎಲ್ಲಿ ಎಂಟ್ರಿ ಆಗಿತ್ತು, ಎಲ್ಲಿ ಎಕ್ಸಿಟು, ಸ್ಟಾಪ್ ಲಾಸು, ಪ್ರಾಫಿಟು, ಎಷ್ಟಾಯಿತು ಇವತ್ತು ಪ್ರಾಫಿಟು, ಎಷ್ಟು ಲಾಸ್ ಆಯಿತು, ಸೊ ಎಷ್ಟು ಕ್ವಾಂಟಿಟಿ ನೋಡಿ. ಇಲ್ಲಿ 26ಗೆ ಸಾರಿ 10th ಫೆಬ್ರವರಿಗೆ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು, ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ, ಪ್ರತಿಯೊಂದು ಎಂಟ್ರಿ ಮಾಡಬೇಕು. ಓಕೆ, ಯಾವ ಥರ ನೀವು ಎಂಟ್ರಿ ಮಾಡಬೇಕು ಅಂತ ಒಂದು ಪರ್ಟಿಕ್ಯುಲರ್ ಹೇಳ್ಕೊಡ್ತೀನಿ ಆಮೇಲೆ. ಸೊ ಈಗ ನೀವು ಜಸ್ಟ್ ಏನು ಮಾಡಿದರೆ ಎಂಟ್ರಿ ಪ್ರೈಸ್ ಎಲ್ಲಿಗೆ ಎಂಟ್ರಿ ತೊಗೊಂಡೆ, 161ಗೆ ಎಂಟ್ರಿ ತೊಗೊಂಡಿದ್ದೀನಿ. ಸ್ಟಾಪ್ ಲಾಸ್ ಎಷ್ಟಿದೆ, 140ಗೆ ಸ್ಟಾಪ್ ಲಾಸ್ ಇದೆ. ಟಾರ್ಗೆಟ್ ಟೇಕ್ ಪ್ರಾಫಿಟ್ ಎಲ್ಲಿದೆ, 202 ಹೋಗಿದೆ. ಸೊ ಅದನ್ನು ಬರೆದು ಕ್ವಾಂಟಿಟಿ ಎಷ್ಟು ತೊಗೊಂಡಿದ್ದೀನಿ, 65 ಕ್ವಾಂಟಿಟಿ ಒಂದು ಲಾಟಿಂದ ತೊಗೊಂಡಿದ್ದೀನಿ. ಓಕೆ, ಆಮೇಲೆ ಪ್ರಾಫಿಟ್ ಸೋಯಿಂಗ್ 4700. ಓಕೆ, 10th ಫೆಬ್ರವರಿಗೆ ನಾನು ಬರೆದಿರೋದಿಲ್ಲಿ. ಓಕೆ, ಈ ಥರ ಬರೀತಾ ಹೋಗಬೇಕು, ಟ್ರೇಡಿಂಗ್ ಜರ್ನಲ್ನ ಬರೀತಾ ಹೋಗಬೇಕು. ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಬರೀರಿ. ಓಕೆ, ನೋಡಿ ಈಗ ಆಮೇಲೆ ನೀವು ವೀಕೆಂಡಲ್ಲಿ ಸಾಟರ್ಡೇ ಸಂಡೇ ಇರುತ್ತಲ್ಲ, ವೀಕೆಂಡಲ್ಲಿ ಆರಾಮಾಗಿ ನೀವು ಕೂತ್ಕೊಂಡು ಅದನ್ನು ಅನಲೈಸ್ ಮಾಡಿ. ಓಕೆ, ಈಗ 10th ಫೆಬ್ರವರಿಗೆ ನೋಡಿಲ್ಲಿ ನಾನು ಕಾಲ್ ಸೈಡ್ಗೆ ಎಂಟ್ರಿ ತೊಗೊಂಡಿದ್ದೀನಿ. ಸೊ ಅಕಾರ್ಡಿಂಗ್ ಟು ಸೆಟಪ್ ನಾನು ತೊಗೊಂಡಿರ್ತೀನಿ. ಎಂಟ್ರಿ ಅಟ್ 130 ಕ್ವಾಂಟಿಟಿ, SL at 1110, TP at 167. ಓಕೆ, ಪ್ರಾಫಿಟ್ ಶೋಯಿಂಗ್ 4700, ಟ್ರೈಲಿಂಗ್ ಎಟ್ ಕಾಸ್ಟ್ ಟು ಕಾಸ್ಟ್ಗೆ ಟ್ರೈಲ್ ಮಾಡ್ತಾ ಇದ್ದೀನಿ. ಪ್ರಾಫಿಟ್ ನನಗೆ 4700 ಪ್ಲಸ್ ಪ್ರಾಫಿಟನ್ನು ತೋರಿಸುತ್ತೆ. ಆವಾಗ ನಾನು CTC ಕಾಲ್ ಮಾಡ್ತೀನಿ. ಐ ಹೋಲ್ಡ್ ದ ಟ್ರೇಡ್ ಅಪ್ ಟು ಟಾರ್ಗೆಟ್. ನಂದು ಟಾರ್ಗೆಟ್ ಇನ್ನೂ ಜಾಸ್ತಿ ಇರುತ್ತೆ, ಮೇ ಬಿ ಇನ್ನೊಂದು 4-5 ಪಾಯಿಂಟ್ ಇರ್ಬೋದು, ಎಷ್ಟಿದೆ ಗೊತ್ತಿಲ್ಲ. ಅವತ್ತಿನ ಟ್ರೇಡನ್ನು ನೀವು ಹೋಗಿ ನೋಡ್ಬೋದು. ಟಾರ್ಗೆಟ್ ಹಿಟ್ ಪ್ರಾಪರ್ಲಿ 5141 ರೂಪೀಸ್ ಪ್ರಾಫಿಟನ್ನು ಬುಕ್ ಮಾಡಿದ್ದೀನಿ. ಐ ವೇಟೆಡ್ ಫಾರ್ ದ ಟಾರ್ಗೆಟ್, ಡನ್ ಫಾರ್ ದ ಡೇ. ಟಾರ್ಗೆಟ್ವರೆಗೂ ನಾನು ವೇಟ್ ಮಾಡಿದೆ. ಸೊ ಇವತ್ತು ನಾನು ಡನ್ ಫಾರ್ ದ ಡೇ ಡನ್ ಮಾಡಿದ್ದೀನಿ. ಸೊ ವಿತ್ಡ್ರಾವಲ್ 2500. ಸೊ ದ್ಯಾಟ್ ಡೇ ಓನ್ಲಿ ನಾನು 2500 ರೂಪೀಸ್ನ ನನ್ನ ಅಕೌಂಟಿಂದ ವಿತ್ಡ್ರಾವಲ್ ಮಾಡಿರ್ತೀನಿ. ಈ ಥರ ಸ್ಟೆಪ್ ಬೈ ಸ್ಟೆಪ್. ಓಕೆ, ಡನ್ ಫಾರ್ ದ ಡೇ ಅಂತ ಮುಗೀತು. ಡನ್ ಫಾರ್ ದ ಡೇ ಅಂತ ಬರ್ತೀನಲ್ವ, ಐ ವೇಟೆಡ್ ಫಾರ್ ದ ಟಾರ್ಗೆಟ್, ಡನ್ ಫಾರ್ ದ ಡೇ, ಪ್ರಾಫಿಟ್ ದಿಸ್ 5141 ಪ್ರಾಫಿಟು. ಸೊ 2500 ವಿತ್ಡ್ರಾ ಮಾಡಿದ್ದೀನಿ. ಸೊ ಓಪನಿಂಗ್ ಬ್ಯಾಲೆನ್ಸು, ಕ್ಲೋಸಿಂಗ್ ಬ್ಯಾಲೆನ್ಸು, ದ್ಯಾಟ್ಸ್ ಇಟ್. ಈ ಥರ ಟ್ರೇಡಿಂಗ್ ಜರ್ನಲನ್ನು ಮೇಂಟೈನ್ ಮಾಡಬೇಕು. ಪ್ಲೀಸ್ ನೋಡಿ, ಯು ಕ್ಯಾನ್ ಚೆಕ್ here ನೋಡ್ಬೋದು ಆಲ್ಮೋಸ್ಟು. ಓಕೆ, ಈ ಥರ ಬರೆದಿರ್ತೀನಿ ನಾನು ಎವ್ರಿ ಡೇ. 10th ಫೆಬ್ರವರಿಗೆ ಹೋಗಿ, ಸೊ 11th ಫೆಬ್ರವರಿ ತೊಗೊಳ್ಳಿ. ಓಕೆ,
11 ಫೆಬ್ರವರಿ ಓಪನಿಂಗ್ ಬ್ಯಾಲೆನ್ಸ್ ಇರುತ್ತೆ. ಸೊ ನಿಫ್ಟಿ ಇನ್ಸೈಡ್ ಕ್ಯಾಂಡಲು ಡೌನ್ ಸೈಡಿಗೆ ಟ್ರೇಡ್ ತೊಗೊಂಡಿದ್ದೀನಿ. ಸೊ ಎಂಟ್ರಿ ಅಟ್ 196, ಎಸ್ ಎಲ್ ಅಟ್ 174, 130 ಕ್ವಾಂಟಿಟಿ, ಟಿ ಪಿ ಅಟ್ 240, ಎಸ್ ಎಲ್ ಹಿಟ್ 2674 ರುಪೀಸ್ ಲಾಸ್ 11th ಫೆಬ್ರವರಿ. ಸೊ ಈ ಥರ ನೀವೇನು ಪ್ರಾಫಿಟ್ ಮಾಡೋಕ್ಕೆ ಬಂದಿದ್ದೀರಲ್ವಾ, ಟ್ರೇಡಿಂಗ್ ಯಾವುದಕ್ಕೆ ಏನಕ್ಕೆ ಮಾಡ್ತೀರಾ? ಲಾಸ್ ಮಾಡ್ಕೊಳಕ್ಕೆ ಮಾಡ್ತಿದ್ದೀರಾ, ಪ್ರಾಫಿಟ್ ಮಾಡೋಕ್ಕೆ ಮಾಡ್ತಿದ್ದೀರಾ? ಅದನ್ನು ನೀವು ತಲೆ ಇಟ್ಕೊಳ್ಳಿ. ತುಂಬ ಜನ ಸುಮ್ಮನೆ ಬೈಸಲ್ ಮಾಡೋದಕ್ಕಿಂತ, ಸೊ ನಾನು ಬಿಗಿನಿಂಗ್ ಸ್ಟೇಜಲ್ಲಿ ಇದನ್ನೇ ಮಾಡ್ಬಂದಿದ್ದೀನಿ, ಬೈಸಲ್ಲೇ ಮಾಡಿದ್ದೀನಿ. ಸೊ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಆಲ್ಮೋಸ್ಟು ಕಾಸ್ಟಲ್ಲಿ ನಡೀತಾ ಇದೆ ಪೊಸಿಷನು 1500 ಪ್ಲಸ್ 1600. ಅದನ್ನು ಬಿಟ್ಬಿಡಿ, ಎಸ್ ಎಲ್ಲು ಟಾರ್ಗೆಟು ಫಿಕ್ಸ್ ಮಾಡಿದ್ಮೇಲೆ ಮುಗಿಯುತ್ತೆ. ಯಾವುದೇ ಥರ ಇಲ್ಲಿ ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಅಷ್ಟೇ ಮಾಡಬೇಕೀಗ. ಏನು 1:1.5 ಬಂದಮೇಲೆ ನಾವು ಕಾಸ್ಟಲ್ಲಿ ಟ್ರಯಲ್ ಮಾಡ್ತೀವಿ, ಇಲ್ಲ ಅಂತಂದರೆ ಎಕ್ಸಿಟ್ ಆಗೋಣ. ಓಕೆ, ಈ ಥರ ಪ್ಲ್ಯಾನಿಂಗಲ್ಲಿ. ಓಕೆ, ನೆಟ್ ಪಿ ಎನ್ ಎಲ್ ನೋಡ್ಬೋದು. ಈಗ 300 ಪ್ಲಸ್ ನನಗೆ ಪ್ರಾಫಿಟ್ ತೋರಿಸ್ತಾ ಇದೆ. ಓಕೆ, ಫಸ್ಟ್ ಟ್ರೇಡು ಲಾಸ್ ಆಗಿತ್ತು, ಈಗ ಸೆಕೆಂಡ್ ಟ್ರೇಡು 300 ಪ್ಲಸ್ ನನಗೆ ಪ್ರಾಫಿಟಲ್ಲಿ ಬರ್ತಾ ಇದೆ. ಓಕೆ, ಈ ಥರ ಟ್ರೇಡಿಂಗ್ ಜರ್ನಲ್ ಬಗ್ಗೆ ಹೇಳ್ತಾ ಇದೆ. ಸೊ ಈ ಥರ ಮೇಂಟೈನ್ ಮಾಡಿ. ಸೊ 10th ಫೆಬ್ರವರಿಗೆ ಏನು ಮಾಡಿದೆ, ಯಾವ ಥರ ಸೆಟಪ್ ಇತ್ತು, ಪ್ರಾಪರ್ ಏನು ಕ್ಯಾಂಡಲ್ ಸ್ಟಾಪ್ ಲಾಸ್ ಹಿಟ್ ಆಯಿತಾ, ಟಾರ್ಗೆಟ್ ಹಿಟ್ ಆಯಿತಾ? ಓಕೆ, ನೋಡಿ ಈಗ 1800 ಪ್ಲಸ್ ತೋರಿಸ್ತಾ ಇದೆ, ನೋಡೋಣ. ಓಕೆ, ಟ್ರೇಡ್ ಮ್ಯಾನೇಜ್ ಮಾಡೋಣ, ಆಮೇಲೆ ಬೇಕಂದರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಕ್ಯಾಂಡಲ್ ಕ್ಲೋಸ್ ಆಗಿದೆ ಜಸ್ಟು 40 ಸೆಕೆಂಡ್ಸ್ ಬಾಕಿ ಇದೆ. ವಿಲ್ ಸಿ, ನೋಡೋಣ ಏನಾಗುತ್ತೆ ಅಂತ. ಓಕೆ, ರಿವರ್ಸಲ್ ಆಗಿ ಮತ್ತೆ ಬಂದು ನಮ್ಮದು ಎಸ್ ಎಲ್ ಕೂಡ ಹಿಟ್ ಆಗ್ಬೋದು. ಈಗ ಯಾವ ಥರ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಇಲ್ಲಿ ಏನಾದರೂ ಟಚ್ಚು ಆಗಿಲ್ಲ, ಮೇಲ್ಗಡೆ ಪ್ರೈಸು ಸಸ್ಟೈನ್ ಆಗ್ತಿಲ್ಲ. ಓಕೆ, 1400 ಪ್ಲಸ್ ಇದು ಪ್ರಾಫಿಟ್ ತೋರಿಸ್ತಾ ಇದೆ ಅಲ್ವಾ. ಸೊ ದಿಸ್ ಈಸ್ ನಾಟ್ ಮೈ ಪ್ರಾಫಿಟ್ ನಾವು. ಈಗ ಆಲ್ರೆಡಿ ನಾನು ರಿಸ್ಕ್ ತೊಗೊಂಡಿದ್ದೀನಿ, 1200 to 1300 ರುಪೀಸ್ ರಿಸ್ಕ್ ಇದೆ ನನಗೆ. ಅದು ಲಾಸ್ ಮಾತ್ರ ನಂದು. ಈಗ ಟಾರ್ಗೆಟ್ ಹಿಟ್ ಆಗೋವರೆಗೂ ಅಥವಾ ಎಕ್ಸಿಟ್ ಆಗೋವರೆಗೂ ಅಥವಾ ಕಾಸ್ಟಿಗೆ ಟ್ರಯಲ್ ಮಾಡೋವರೆಗೂ. ಕಾಸ್ಟಿಗೆ ಟ್ರಯಲ್ ಮಾಡಿದ್ವಿ ಅಂತಂದರೆ ಅವಾಗ ನಾವು ಜೀರೋನಲ್ಲಿ ಎಕ್ಸಿಟ್ ಆಗ್ತೀವಿ, ಯಾವುದೇ ಥರ ಲಾಸ್ ಇರೋಲ್ಲ. ಜಸ್ಟ್ ಬ್ರೋಕಿಂಗ್ಗೆ ಚಾರ್ಜಸ್ ಆ್ಯಂಡ್ ಬ್ರೋಕರೇಜ್ ಅಂತ ಕಟ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ಮತ್ತೇನು ಜಾಸ್ತಿ ನಮಗೆ ಕಟ್ ಆಗಲ್ಲ. ಸೊ ಇಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಕೂಡ ಇನ್ಸೈಡ್ ಕ್ಯಾಂಡಲ್ ಪ್ರಾಪರಾಗಿ ಬ್ರೇಕ್ ಆಗಿದೆ ನೋಡಿ ಇಲ್ಲಿ ಆಲ್ಮೋಸ್ಟು. ಓಕೆ, ತುಂಬ ಚೆನ್ನಾಗಿ ಈ ಥರ ಕೆಳಗಡೆ ಸ್ಟಾಪ್ ಲಾಸ್ನ ಹಾಕೊಂಡ್ರೆ, ಸೊ ಕ್ಯಾಂಡಲ್ ವ್ಯಾಲಿಟಿಲಿಟಿ ಇದೆ ಅಲ್ವಾ ಮಾರ್ಕೆಟು, ಸೊ ಜಾಸ್ತಿ ಸ್ಟಾಪ್ ಲಾಸ್ಗಳು ತೋರಿಸ್ತಾ ಇದೆ ಇವತ್ತು. ಓಕೆ, ನೋಡ್ಬೋದು. ಓಕೆ, ವಾಟ್ ಎವರ್ ಇಟ್ ಈಸ್, ಟಾರ್ಗೆಟ್ ಹಿಟ್ ಆಗಲಿ, ಸ್ಟಾಪ್ ಲಾಸ್ ಹಿಟ್ ಆಗಲಿ, ಏನೇ ಆಗಲಿ, ಸೊ ಬರೆದಿಡಿ. ಟ್ರೇಡಿಂಗ್ ಜರ್ನಲ್ನ ಮೇಂಟೈನ್ ಮಾಡಿ. ಸೊ ಎವ್ರಿ ವೀಕೆಂಡ್ ನೀವು ಅದನ್ನು ಪ್ರಿಪೇರ್ ಮಾಡಿ. ಓಕೆ, ಯಾವ ಥರ ಮಿಸ್ಟೇಕ್ಸ್ ಮಾಡಿದೆ ನೀವು ಬೈಸೆಲ್ ಮಾಡೋದನ್ನು ಬಿಟ್ಟೇ ಬಿಡಿದ್ರೆ ಟ್ರೇಡಿಂಗ್ ಜರ್ನಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂತಂದರೆ, ಸೊ ಒಂದು ಪೇಜ್ ಇರುತ್ತೆ ಅದು, ಅದರಲ್ಲಿ ನೀವು ಇಷ್ಟೆಲ್ಲ ಬರೆದ್ರೆ ಆಲ್ರೆಡಿ ಹಾಫ್ ಪೇಜ್ ಮುಗೀತು. ಇನ್ನೊಂದು ಹಾಫ್ ಪೇಜ್ ಮತ್ತೊಂದು ಸೆಕೆಂಡ್ ಟ್ರೇಡ್ ಅಂತ ತೊಗೊಂತೀರ, ಹಾಫ್ ಪೇಜು ಮುಗಿದೋಯ್ತು ಕತೆ. ಆಮೇಲೆ ಮತ್ತೊಂದು ಪೇಜಲ್ಲಿ ನೀವು ಬರೆಯೋಕ್ಕೆ ಹೋದಂದರೆ ನಿಮಗೆ ಮಾನಸಿಕ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅಯ್ಯೋ ನಾನು ಯಾಕೆ ಈ ಥರ ಬೈಸೆಲ್ ಮಾಡ್ತಾ ಇದ್ದೀನಿ. ಸೊ ರಿಗ್ರೆಟ್ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಲಾಸ್ ಆಗ್ತಿದೆಯಲ್ಲ, ಯಾಕೆ ಸುಮ್ಮನೆ ಟ್ರೇಡ್ ತೊಗೋಬೇಕು. ಸೊ ಡೇನ ಏನು ಮಾಡೋಣ. ಇನ್ನೊಂದು ಇಂಪಾರ್ಟೆಂಟ್ ಇದೆ. ಸೊ ಯಾರಾದರೂ ನೀವು ಧನೆ ಆ್ಯಪನ್ನು ಯೂಸ್ ಮಾಡ್ತಿದ್ರಿ ಅಂತಂದರೆ, ಯೂಸ್ ಮಾಡಿಲ್ಲ ಅಂತಂದರೆ, ಸೊ ನನ್ನ ಬಯೋನಲ್ಲಿ ಲಿಂಕ್ ಇರುತ್ತೆ. ಸೊ ಇನ್ಸ್ಟಾಗ್ರಾಮಲ್ಲಿ ಇಲ್ಲಾಂತಂದರೆ ಯೂಟ್ಯೂಬಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಸೊ ಅಲ್ಲಿ ಕೂಡ ನೀವು ಹೋಗಿ ಅಕೌಂಟನ್ನು ಓಪನ್ ಮಾಡ್ಬೋದು, ಸೊ ಟ್ರೇಡ್ ಮಾಡ್ಬೋದು. ಬಟ್ ಇಲ್ಲಿ ತುಂಬ ಚೆನ್ನಾಗಿರುವಂಥ ಒಂದು ಏನು ಕರೀತೀರಾ, ಸೊ ಆಪ್ಷನ್ ಫೀಚರ್ ಇದೆ, ಫೀಚರ್ಸ್ ಅಲ್ಲ ಸಾರಿ, ಒಂದು ತುಂಬ ಚೆನ್ನಾಗಿರುವಂಥ ಒಂದು ಆಪ್ಷನ್ ಇದೆ ಇಲ್ಲಿ ಇದರಲ್ಲಿ ಧನ್ ಆ್ಯಪಲ್ಲಿ, ಫೀಚರ್ಸ್ ಅಂತಾರ, ಹಾಂ ಧನ್ ಆ್ಯಪಲ್ಲಿ. ಸೊ ಅದಕ್ಕೆ ಅಲ್ಲಿ ನೀವು ಆರಾಮಾಗಿ ಹೋಗಿ, ನೀವು ಒಂದು ಟ್ರೇಡ್ ಮುಗಿತಾ ನಿಮ್ಮದು 1 ಡೇಗೆ, ಸೊ ಡೈರೆಕ್ಟಾಗಿ ಹೋಗಿ ಕಿಲ್ ಸ್ವಿಚ್ ಅಂತ ಹಾಕ್ಬಿಡೋದು. ನೀವು ಓವರ್ ಟ್ರೇಡ್ ಮಾಡೋಕ್ಕಾಗಲ್ಲ. ಸೊ ಸಪೋಸ್ ನೀವೇನಾದರೂ ಚಾರ್ಟ್ ನೋಡ್ತಾ ಕೊಡ್ತೀನಿ ಅಂತಂದರೆ, ಸೊ ಮತ್ತೆ ಇನ್ಸೈಡ್ ಕ್ಯಾಂಡಲು ಯಾವುದೋ ಒಂದು ಕಪ್ ಆ್ಯಂಡ್ ಹ್ಯಾಂಡಲು ಯಾವುದೋ ಒಂದು ಬ್ರೇಕ್ ಆಗುತ್ತೆ. ಸೊ ಅವಾಗ ಮತ್ತೆ ನಾವು ಎಂಟ್ರಿ ತೊಗೋತೀವಿ, ಸೊ ಮತ್ತೆ ಲಾಸ್ ಆಗುತ್ತೆ. ಯಾಕಂದರೆ ಪ್ರಾಪರ್ ಒಂದು ಸರಿ ನೀವು ಮ್ಯಾಕ್ಸಿಮಮ್ 2 ಲಾಸ್ ಪರ್ ಡೇ ಫಿಕ್ಸ್ ಮಾಡ್ಕೊಳ್ಳೋಕೆ. ಮ್ಯಾಕ್ಸಿಮಮ್ 2 ಲಾಸ್ ಪರ್ ಡೇ ಅಂತಂದರೆ, ಫಸ್ಟ್ ಟ್ರೇಡ್ ತೊಗೋತೀರಾ, ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಸೆಕೆಂಡ್ ಟ್ರೇಡ್ ತೊಗೋತೀರಾ, ಅದು ಕೂಡ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಯು ಶುಡ್ ಹ್ಯಾವ್ ಟು ಕ್ಲೋಸ್ ದ ಡೇ, ದಟ್ ಪರ್ಟಿಕ್ಯುಲರ್ ಡೇ ನೀವು ಕ್ಲೋಸ್ ಮಾಡಲೇಬೇಕು. ನೀವು ಥರ್ಡ್ ಟ್ರೇಡ್ ತೊಗೊಂಡ್ರೂ ಕೂಡ ನೀವು ಪ್ರಾಫಿಟಲ್ಲಿ ಬರಲ್ಲ. ಬಿಫೋರ್ 2 ಟ್ರೇಡ್ಗಳ ಲಾಸ್ ಮಾತ್ರ ರಿಕವರ್ ಆಗುತ್ತೆ ಹೊರತು ಪ್ರಾಫಿಟಾಗಿ ಬರಲ್ಲ ನೀವು. ಓಕೆ, 2 ಟ್ರೇಡ್ ಆಲ್ರೆಡಿ ಲಾಸ್ ಆಗಿದೆಯಲ್ಲ, ಪ್ರಾಫಿಟಲ್ಲಿ ಬರಲ್ಲ ನಿಮ್ಮ ಪೊಸಿಷನು. ಓಕೆ, ಫಸ್ಟ್ ಟ್ರೇಡ್ ತೊಗೊಂಡಿದ್ದೀರಾ, ಸ್ಟಾಪ್ ಲಾಸ್ ಹಿಟ್ ಆಯಿತು, ಲಾಸ್ ಆಯಿತು. ಸೆಕೆಂಡ್ ಟ್ರೇಡ್ ತೊಗೊಂಡಿದ್ದೀರಾ, ಟಾರ್ಗೆಟ್ ಹಿಟ್ ಆಯಿತು, ಏನು ಮಾಡ್ತೀರಾ, ಪ್ರಾಫಿಟಲ್ಲಿ ಬರ್ತೀರಾ ನೀವು. ಯಾಕಂದರೆ 1:1 ಪ್ರಾಫಿಟಲ್ಲಿ ಬರ್ತೀರಾ. ಯಾಕಂದರೆ ಪ್ರಿವಿಯಸ್ ಏನಾಗಿರುತ್ತೆ ಲಾಸನ್ನು ರಿಕವರ್ ಮಾಡಿಕೊಂಡು ಪ್ರಾಫಿಟಲ್ಲಿ ಬರ್ತೀರಾ ನೀವು. ಓಕೆ, 1:2 ರಿಸ್ಕ್ ರಿವಾರ್ಡ್ ತೊಗೊಂಡು ಹೊಂಟ್ರೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಓಕೆ, 1:1 ತೊಗೊಂಡ್ರೆ ಗೊತ್ತಿಲ್ಲ ನನಗೆ. 1:2 ತೊಗೊಂಡೋಗಿ ಬಿಗಿನಿಂಗ್ ಸ್ಟೇಜಲ್ಲಿ ಪ್ಲೀಸ್ ಸ್ಕ್ಯಾಲ್ಪಿಂಗ್ ಅದು ಇದು ಮಾಡೋಕ್ಕೆ ಹೋಗ್ಬಿಡಿ, ಎಲ್ಲ ವರ್ಸ್ಟ್ ಅದು. ಯಾರೋ ಈ ಥರ ಸ್ಕ್ಯಾಲ್ಪ್ ಮಾಡಿ, ಈ ಥರ ಪ್ರಾಫಿಟ್ ಮಾಡಿ, ಕ್ವಿಕ್ಕಾಗಿ ಒಂದು 3-4 ಪಾಯಿಂಟನ್ನು ಕ್ಯಾಪ್ಚರ್ ಮಾಡಿ, ಸೊ ನೋ, ಆ ಥರ ಮಾಡಿಬಿಡಿ. ಸೊ ರಿಸ್ಕ್ ರಿವಾರ್ಡ್ ಬೇಸ್ ಮೇಲೆ ಕೆಲಸ ಮಾಡಿ ಮಾರ್ಕೆಟಲ್ಲಿ, ನಿಮಗೆ ಆರಾಮಾಗಿ ಕೆಲಸ ಆಗೇ ಆಗುತ್ತೆ.
ಸ್ಕ್ಯಾಲ್ಪಿಂಗ್ ಮಾಡೋಕೆ ಹೋಗ್ಬೇಡಿ ಪ್ಲೀಸ್. ಬಿಗಿನಿಂಗ್ ಸ್ಟೇಜ್ ನಾನು ಹೇಳ್ತೀನಲ್ಲ, ಸೊ ನನಗೆ ಉತ್ತರ ಕರ್ನಾಟಕ ಲ್ಯಾಂಗ್ವೇಜು ಫಾಸ್ಟಾಗಿ ಬರ್ತಾ ಇದೆ ಬಾಯಲ್ಲಿ. ಯಾಕೆಂದರೆ ನಾವು ಬೆಳೆದಿರೋದೇ ಇಲ್ಲಿ, ಹುಟ್ಟಿ ಬೆಳೆದಿರೋದು ಇಲ್ಲಿ, ಅದಕ್ಕೋಸ್ಕರ ಅದೇ ಬರುತ್ತೆ ನನಗೆ ಬಾಯಲ್ಲಿ. ಒಟ್ಟೆ ಇದನ್ನು ಮಾಡೋಕೆ ಹೋಗ್ಬೇಡ್ರಪ್ಪ, ಈ ಥರ ಬರ್ತಿದ್ದು ನನಗೆ. ಸೊ ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ, ಸೊ ಪ್ರಾಪರಾಗಿ ಟ್ರೇಡಿಂಗನ್ನು ಮಾಡಿ. ಓಕೆ, ನೋಡಿ ಈಗ ಟಾರ್ಗೆಟು ವೆರಿ ನಿಯರ್. ಓಕೆ, ಈಗ ಬೇಕಂದರೆ ನೀವು ಇಲ್ಲಿ ಸೆಲ್ ಅಂತ ಎಕ್ಸಿಟ್ ಆಗಿಬಿಡ್ಬೋದು. ಓಕೆ, ಈ ಸೆಲ್ ಅಂತ ಹೊಡೆದ್ಬಿಟ್ರೆ ಸೆಲ್ ಆಗುತ್ತೆ. ಓಕೆ, ಆಟೋಮೆಟಿಕ್ ಟಾರ್ಗೆಟ್ ಕೂಡ ಹಿಟ್ ಆಯಿತು. ನೋಡ್ಬೋದು, ಸೆಲ್ ಅಂತ ಹೊಡೆದು ಸೆಲ್ ಆಗುತ್ತೆ. ಇಲ್ಲ ನೀವು ಫಿಕ್ಸ್ ಮಾಡಿದ್ದೀರ ಲಿಮಿಟಲ್ಲಿ ಅಂತಂದರೆ ಆಟೋಮೆಟಿಕ್ಕಾಗಿ ಎಕ್ಸಿಟ್ ಆಗುತ್ತೆ. ನಾನು ಎಕ್ಸಿಟ್ ಆಗಬೇಕು 203ಗೆ ಎಕ್ಸಿಟ್ ಆಗಿದೆ. ಯು ಕ್ಯಾನ್ ಚೆಕ್ ಮೈ ಪಿ ಆ್ಯಂಡ್ ಎಲ್ ಇಯರ್. 1530 ರೂಪೀಸ್ ಫಸ್ಟ್ ಟ್ರೇಡಲ್ಲಿ 1238 ರೂಪೀಸ್ ಲಾಸ್ ಆಗಿದೆ ನನಗೆ, ನಿಮ್ಮ ಮುಂದೆನೇ. ಓಕೆ, ಲೈವಲ್ಲೇ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟ್ರೇಡಲ್ಲಿ 2769 ರೂಪೀಸ್ ಪ್ರಾಫಿಟ್ ಆಗಿದೆ. ಯು ಕ್ಯಾನ್ ಚೆಕ್ ಪಿ ಆ್ಯಂಡ್ ಎಲ್, ನೋಡ್ಬೋದು ರೈಟ್ ಸೈಡ್ಗೆ. ಓಕೆ, ಈ ಥರ. ಸೊ ದಿಸ್ ಇಸ್ ಟ್ರೇಡಿಂಗ್. ಓಕೆ, ಈ ಆರ್ಡರ್ಸನ್ನು ಚೆಕ್ ಮಾಡ್ಬೋದು. ಓಕೆ, ಇಲ್ಲ ಫಸ್ಟ್ ನಾನು ಎಂಟ್ರಿ ತೊಗೊಳಕ್ಕೆ ಹೋದ್ನಲ್ಲ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ಲಿಮಿಟಲ್ಲಿ ಬೈ ಮಾಡೋದು ಯಾವ ಥರ ಅಂತ. ಸೊ ಅದಕ್ಕೋಸ್ಕರ ಆರ್ಡರ್ಸ್ ಜಾಸ್ತಿ ಆಗ್ತಿದ್ದು. ಇದು ಕ್ಯಾನ್ಸಲ್ ಮಾಡಿದೆ. ಸೊ ಇದ್ಯಾವುದು ಎಂಟ್ರಿ ಸಕ್ಸಸ್ ಆಯ್ತು. ಇದು ಯಾವುದು ಸ್ಕ್ಯಾಲ್ಪಿಂಗ್ ಮೋಡಲ್ಲಿ ಬೈ ಮಾಡಿದ್ನ ಏನು? ಹಾಂ, ಓಕೆ, ಅದು ಸಕ್ಸಸ್ ಆಯಿತು. ಇದು ಸ್ಟಾಪ್ ಲಾಸ್ ಹಿಟ್ ಆಯಿತು. ಓಕೆ, 130ಗೆ ಬೈ ಮಾಡಿ ಏನು ಎಲ್ಲಿ ತೋರಿಸ್ತಿದೆ ಇದು? ಒಂದು ಸೆಕೆಂಡ್, ಎಲ್ಲಿ ತೋರಿಸ್ತೀರಿ? ಹಾಂ, ಓಕೆ, 160 ಸೆಕೆಂಡ್ ಟ್ರೇಡ್ 130ಗೆ ಬೈ ಮಾಡಿ 111ಗೆ ಎಕ್ಸಿಟ್ ಆದೆ ನಾನು. ಓಕೆ, ಸ್ಟಾಪ್ ಲಾಸ್ನ ಹಾಕಿದೆ. 22 ಪಾಯಿಂಟ್ಸ್. ಎಷ್ಟು ಪಾಯಿಂಟ್ ಆಯಿತು? 130 ಇಂಟು 1. ಪ್ರತಿಯೊಂದು ಬರೆದಿಡಿ ಗುರು ಪ್ಲೀಸ್. ನೀವು ಪಕ್ಕಾ ಟ್ರೇಡರ್ಸ್ ಆಗಬೇಕು ಅಂತ ನಿಮ್ಮ ಆಸೆ ಕನಸುಗಳಿತ್ತು ಅಂತಂದರೆ, ಸೊ ಪ್ಲೀಸ್ ಯು ಹ್ಯಾವ್ ಟು ಗಿವ್ ದ ಟೈಮ್ ಆ್ಯಂಡ್ ಪ್ರಾಪರಾಗಿ ಟ್ರೇಡಿಂಗ್ ಮಾಡಿ. ಓಕೆ, ಈಗ ನಾನು ಟಾರ್ಗೆಟ್ ಹಿಟ್ ಆಯ್ತು ಈಗ. ಓಕೆ, ಈಗ ಏನು ಮಾಡಬೇಕು? ಬರೀಬೇಕು ಪ್ರತಿಯೊಂದನ್ನು. ಸೊ ಟಾರ್ಗೆಟ್, ಸ್ಟಾಪ್ ಲಾಸ್ ಎಲ್ಲನೂ. ಓಕೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಬರೆದಿಲ್ಲ. ಸೊ ಆಮೇಲೆ ನಾನು ಬರದೇ ಬರ್ತೀನಿ. ಸೊ ಇದು ಮಾರ್ಕೆಟ್ ನಿಮ್ಗೆ 1:2 ಟಾರ್ಗೆಟ್ ಕೊಡ್ತಲ್ವಾ? ಸೊ 1:2 40 ಎಲ್ಲಿಗೆ ಎಕ್ಸಿಟ್ ಆಗಿದ್ದೀನಿ? 203.65ಗೆ ಎಕ್ಸಿಟ್ ಆಗಿದೆ. ಓಕೆ, 203.65. ಓಕೆ, 1:2 ಟಾರ್ಗೆಟ್ ಹಿಟ್ ಆಯ್ತಲ್ವಾ? ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ? ಸೊ 1:2 ಟಾರ್ಗೆಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ಈಗ ನಾವು ಪ್ರಾಫಿಟಲ್ಲಿ ಬಂದ್ವಿ ಅಲ್ವಾ? ಸೊ ಸಪೋಸ್ ಈಗ ನೀವು ಇದು ಟ್ರೇಡು ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂತ ಇಟ್ಕೊಳ್ಳಿ. ದಿಸ್ ಪರ್ಟಿಕ್ಯುಲರ್ ಟ್ರೇಡ್ ಇದು ಏನಾದ್ರು ನಾನು ಎಂಟ್ರಿ ತೊಗೊಂಡಿದ್ದೆ. ಸೊ ರಿವರ್ಸಲ್ ಆಗಿ ಬಂದು ಸ್ಟಾಪ್ ಲಾಸ್ ಹಿಟ್ ಆಯಿತು. 20 ಪಾಯಿಂಟ್ಸ್ ಹೋಯಿತು. 20 ಇಂಟು 65 ಸಿಂಗಲ್ ಲಾಟಿಂದ ತೊಗೊಂಡು 1300 ಲಾಸ್ ಆಯಿತು. ನಿಮಗೆ ಟೋಟಲ್ ಎಷ್ಟು ಲಾಸ್ ಆಯಿತು? ಫಸ್ಟ್ ಟ್ರೇಡಲ್ಲಿ 1238 ರೂಪೀಸ್ ಪ್ಲಸ್ ಈ ದಿಸ್ ಪರ್ಟಿಕ್ಯುಲರ್ 1300 ರೂಪೀಸ್ ಅಪ್ರಾಕ್ಸಿಮೇಟ್ ನಮಗೆ ಟಾರ್ಗೆಟ್ ಬಂದಿದೆ. ಬಟ್ ನೋ ಪ್ರಾಬ್ಲಮ್. 2538 ಪ್ಲಸ್ ಅದಕ್ಕೆ 100 ರೂಪಾಯಿ ಬ್ರೋಕರೇಜ್ ಕಟ್ ಆಗುತ್ತೆ. ಇದಕ್ಕೂ 100 ರೂಪಾಯಿ ಬ್ರೋಕರೇಜ್ ಕಟ್ ಆಗುತ್ತೆ. ಓಕೆ, ದ್ಯಾಟ್ ಈಸ್ 2738 ರೂಪೀಸ್ ಲಾಸ್ ಆಯಿತು. ಓಕೆ, ನೀವು ಸೆಕೆಂಡ್ ಟ್ರೇಡ್ ತೊಗೊಳಕ್ಕೆ ಹೋಗ್ತೀರಾ. ಈಗ ಥರ್ಡ್ ಟ್ರೇಡ್ ತೊಗೊಳಕ್ಕೆ ಹೋಗ್ತೀರಾ. ಒಂದು ಟ್ರೇಡ್ ಮಾಡಿದ್ರೆ ಎಸ್ ಎಲ್ ಹಿಟ್ ಆಯಿತು. ಸೆಕೆಂಡ್ ಟ್ರೇಡ್ ಮಾಡಿದ್ರೆ ಎಸ್ ಎಲ್ ಹಿಟ್ ಆಯಿತು. 2738 ರೂಪೀಸ್ ಆಲ್ಮೋಸ್ಟ್ ಲಾಸ್ ಆಗಿದೆ. ಈಗ ಏನು ಮಾಡ್ತೀರಾ ನೀವು? ಥರ್ಡ್ ಟ್ರೇಡ್ ತೊಗೊಳಕ್ಕೆ ಹೋಗ್ತೀರಾ. ಥರ್ಡ್ ಟ್ರೇಡ್ ಎಲ್ಲಿ ತೊಗೋತೀರಾ? ಯಾವುದು? ಅವಾಗ ಅಷ್ಟರಲ್ಲೇ ನಿಮ್ಮದು ಆಲ್ಮೋಸ್ಟ್ ಕೆಪಾಸಿಟಿನೇ ಮುಗಿದೋಗ್ಬಿಟ್ಟಿರುತ್ತೆ. ಪ್ಲೀಸ್ ಅಲ್ಲಿಗೆ ಹೋಗಿ ಏನು ಮಾಡಿ, ಡೈರೆಕ್ಟ್ ಈ ಥರ ಹೋಗಿ ಇಲ್ಲಿ ಹೋಮ್ಗೆ ಹೋಗಿ. ಸೊ ಕೆಳಗಡೆ ಇಲ್ಲಿ ಟ್ರೇಡರ್ಸ್ ಕಂಟ್ರೋಲ್ ಅಂತಾರೆ, ಸಾರಿ ಮನಿ ಅಂತ ಹೋಗಿ. ಸೊ ಇಲ್ಲಿ ಬಂದು ಟ್ರೇಡರ್ಸ್ ಕಂಟ್ರೋಲ್ ಅಂತ ಇರುತ್ತೆ. ಓಕೆ, ಇಲ್ಲಿ ಜಸ್ಟ್ ಚೆಕ್ ಮಾಡಿ. ಓಕೆ, ಟ್ರೇಡರ್ಸ್ ಕಂಟ್ರೋಲ್ ಅಂತ ಇದೆ. ಇಲ್ಲಿ ಹೋಗಿ ಕಿಲ್ ಸ್ವಿಚ್ ಫಾರ್ ಓವರ್ ಟ್ರೇಡಿಂಗ್ ಅಂತ ಹೊಡೆದು, ನಾನು ಆಲ್ರೆಡಿ 2 ಟ್ರೇಡ್ ಮಾಡಿದ್ದೀನಲ್ವಾ, ನೋ ಪ್ರಾಬ್ಲಮ್. ನಾನು ನಿಮ್ಮ ಮುಂದೆ ಹೊಡೆದೇ ಬಿಡ್ತೀನಿ. ಓಕೆ, ಲೈವ್ ಏನಾಗುತ್ತೆ ಆಗಲಿ. ಸೊ ಆ್ಯಕ್ಟಿವೇಟ್ ಕಿಲ್ ಸ್ವಿಚ್ ಅಂತ ಹಾಕಿ. ಜಸ್ಟ್ ಯಾವುದಾದ್ರೂ ಪೆಂಡಿಂಗ್ ಆರ್ಡರ್ಸ್ ಇದೆಯಾ ನೋಡಿ. ಬಿಫೋರ್ ಗೋಯಿಂಗ್ ಟು ಕಿಲ್ ಸ್ವಿಚ್ ಪೆಂಡಿಂಗ್ ಆರ್ಡರ್ಸನ್ನು ನೋಡಿ. ಓಕೆ, ಯಾವುದಾದ್ರೂ ಪೆಂಡಿಂಗ್ ತೋರಿಸ್ತಾ ಇದೆಯಾ? ಕ್ಯಾನ್ಸಲ್ಲು. ಓಕೆ, ಕ್ಲೋಸ್ಡ್. ಇಲ್ಲಿ ಸೂಪರ್ ಆರ್ಡ್ರಲ್ಲಿ ನೋಡಿ, ಅಥವಾ ಈ ಯಾವುದಾದ್ರೂ ಇಲ್ಲಿ ಪೆಂಡಿಂಗ್ ಅಂತ ಇರುತ್ತೆ. ಸೊ ಆರ್ಡರ್ ಪೆಂಡಿಂಗ್ ಇದ್ದರೆ ಇಲ್ಲಿ ಆರ್ಡರ್ಸ್ ವೆನ್ ಪ್ಲೇಸ್ ಅಪಿಯರ್ ಹಿಯರ್ ನೋ ಎಟ್ ದ ಟೈಮ್ ಮೂಮೆಂಟ್. ಓಕೆ, ಇಲ್ಲಿ ಯಾವುದೇ ಥರ ಪೆಂಡಿಂಗ್ ಆರ್ಡರ್ಸ್ ಇಲ್ಲ. ಪೆಂಡಿಂಗ್ ಆರ್ಡರ್ಸ್ ಇದ್ದರೆ ಕಿಲ್ ಸ್ವಿಚ್ ತೊಗೊಳ್ಳಲ್ಲ. ಸೊ ಈ ಥರ ಫಾಲೋ ಅಪ್ ಮಾಡಿ. ಈಗ ನಿಮ್ಮ ಮುಂದೆ ಕಿಲ್ ಸ್ವಿಚ್ ಹಾಕ್ತೀನಿ ನಾನು. ಓಕೆ, ತುಂಬ ಚೆನ್ನಾಗಿದೆ ಆ್ಯಪು. ಸೊ ನೀವು ನಂದು ಕೋಡ್ ಇದೆಯಲ್ಲ, ಸೊ ರೆಫರಲ್ ಕೋಡ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅಕೌಂಟನ್ನು ಓಪನ್ ಮಾಡ್ಕೊಂಡಿರಿ ಅಂತಂದರೆ, ಸೊ ಆರಾಮಾಗಿ ನೀವು KYCನ ಕಂಪ್ಲೀಟ್ ಮಾಡ್ಬೋದು. 1 ಅವರಲ್ಲಿ KYC ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಡೇ ನೀವು ಟ್ರೇಡಿಂಗನ್ನ ಸ್ಟಾರ್ಟ್ ಮಾಡ್ಬೋದು. ಓಕೆ, ಈ ಥರ ಮಾಡಿ. ಸೊ ಇಲ್ಲಿ ಜಸ್ಟ್ ಟ್ರೇಡರ್ಸ್ ಕಂಟ್ರೋಲ್ ಅಂತ ಮನಿ ಅಂತ ಹೋಗಿ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಜಸ್ಟ್ ನಿಮ್ಮದು ಪ್ರೊಫೈಲು ಮತ್ತು ನಿಮ್ಮ ಹೆಸರು ತೋರಿಸುತ್ತೆ. ಇದಾದಮೇಲೆ ಟ್ರೇಡರ್ಸ್ ಕಂಟ್ರೋಲ್ ಅಂತ ಹೋಗಿಬಿಟ್ರೆ ಇಲ್ಲಿ ಕೆಳಗಡೆ ಕಿಲ್ ಸ್ವಿಚ್ ಫಾರ್ ಓವರ್ ಟ್ರೇಡಿಂಗ್ ಅಂತ ಇದೆ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಕ್ಟಿವೇಟ್ ಕಿಲ್ ಸ್ವಿಚ್ ಅಂತ ಹೊಡಿರಿ. ರೈಟ್ ಕ್ಲಿಕ್ ಮಾಡಿಬಿಡಿ ಪ್ಲೀಸ್. 2 ಟ್ರೇಡ್ ಆದಮೇಲೆ ಇದನ್ನು ಮಾಡಿ. ಸೊ ನಾನು ನಿಮಗೆ ನೆಕ್ಸ್ಟ್ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಮಾಡಬೇಕು ಅಂತ. ಇದನ್ನು ಮಾಡಿ. ಈಗ ಇದನ್ನು ಕಂಪ್ಲೀಟ್ ಮಾಡ್ತೀನಿ ಪ್ರೊಸೆಸ್ಸು. ಪ್ರೊಸೀಡ್ ಆ್ಯಂಡ್ ಡಿಆಕ್ಟಿವೇಟ್ ಕಿಲ್ ಸ್ವಿಚ್ ಇದನ್ನು ಮಾಡಿಬಿಡಿ. ಸೆಕೆಂಡ್ ಟೈಮ್ 2 ಟೈಮ್ ಕೇಳುತ್ತೆ. 2 ಟೈಮ್ ಕಿಲ್ ಸ್ವಿಚ್ ಆನ್ ಮಾಡಿ. ಓಕೆ,
ಸಪೋಸ್ ಈಗ ನೀವು ಒಂದು ಸರಿ ಕ್ಲಿಕ್ ಮಾಡಿದರೆ ಈಗ ಮತ್ತೊಂದು ಸರಿ ನೀವು ಡಿಆಕ್ಟಿವೇಟ್ ಕೂಡ ಮಾಡ್ಬೋದು ಅದನ್ನು. ಡಿಆಕ್ಟಿವೇಟ್ ಕಿಲ್ ಸ್ವಿಚ್. ಓಕೆ, ನೋಟ್ ಸ್ಕ್ವೇರ್ ಆಫ್ ಆಲ್ ಯುವರ್ ಪೊಸಿಷನ್ ಫಾರ್ ಆ್ಯಕ್ಟಿವೇಟಿಂಗ್ ಕಿಲ್ ಸ್ವಿಚ್. ಅಂದರೆ ಎಲ್ಲ ಯಾವುದಾದ್ರೂ ಇದು ಆರ್ಡರ್ಸ್ ಪೆಂಡಿಂಗ್ ಇದೆ ಎಲ್ಲ ಸ್ಕ್ವೇರ್ ಅಪ್ ಮಾಡಿ ಏನಾದರೂ ಇದು ಮಾಡಿ ಅಂತ ಹೇಳುತ್ತೆ. ಸೊ ಅದಾದಮೇಲೆ ಹಿಂಗೆ ಮನಿ ಹೋಗಿ ಟ್ರೇಡರ್ಸ್ ಕಂಟ್ರೋಲ್ ಹೋಗಿ ಸೊ ಕಿಲ್ ಸ್ವಿಚ್ ಫಾರ್ ಓವರ್ ಟ್ರೇಡಿಂಗ್ ಅಂತ ಹಾಕಿ ಮತ್ತೊಂದು ಸರಿ ಆ್ಯಕ್ಟಿವೇಟ್ ಮಾಡಿಬಿಡಿ ಕಿಲ್ ಸ್ವಿಚ್ನ. ಆ್ಯಕ್ಟಿವೇಟ್ ಮಾಡಿದ್ರೆ ಕಿಲ್ ಸ್ವಿಚ್ seems you have crossed your kill switch deactivation limit. Once activated it cannot be deactivated only once per day. ನಾಳೆ ಬೆಳಗ್ಗೆ ನೀವು ಮಾರ್ಕೆಟ್ ಓಪನ್ ಆಗೋವರೆಗೂ ನೀವು 10 ಸಾರಿ ಆರ್ಡರ್ನ ಎಕ್ಸಿಕ್ಯೂಟ್ ಮಾಡಿದರೂ ತಗೊಳ್ಳಲ್ಲ. ಯಾಕಂದರೆ ಟ್ರೇಡಿಂಗ್ ಈಸ್ ಅ ಮೆಂಟಲ್ ಗೇಮ್. ಅದು ಸೆಟಪ್ಪು, ಪ್ರೈಸ್ ಆಕ್ಷನ್ನು, ಕ್ಯಾಪಿಟಲ್ಲು ಸೆಕೆಂಡರಿ. ಅದು ಆಮೇಲೆ ಬರುತ್ತದು, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರುತ್ತದು. ಫಸ್ಟ್ ಏನು ಮಾಡಬೇಕು ಅಂತಂದರೆ ಸೈಕಾಲಜಿ ಇಂಪ್ರೂವ್ ಮಾಡ್ಕೋಬೇಕು. ಸೊ ಕೆಲವೊಂದಿಷ್ಟು ಜನ ಹೇಳ್ತಾರೆ ಪಾಪ, ಮೆಸೇಜ್ ಮಾಡ್ತಾರೆ. ಸೊ ನಾನೀಗ ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ಕರೆಂಟಾಗಿ ಅಪ್ಡೇಟ್ ಆಗಿರೋ ಜಸ್ಟು 1 ಅಥವಾ 1.5 ತಿಂಗಳಿಂದ ಮಾತ್ರ ನಾನು ಅಪ್ಡೇಟ್ ಮಾಡ್ತಾಯಿದ್ದೀನಿ. ಬಟ್ ತುಂಬ ಜನ ಪಾಪ ಅಷ್ಟರಲ್ಲೇ ತುಂಬ ಜನ ಫೇಸ್ಬುಕ್ಕಲ್ಲೂ ಮಾಡ್ತಿರೋ. ಡೈರೆಕ್ಟಾಗಿಯೂ ನನ್ನ ನಂಬರ್ ಇತ್ತು ಫೇಸ್ಬುಕ್ಕಲ್ಲಿ ಫಸ್ಟ್, ಯೂಟ್ಯೂಬಲ್ಲಿ ನಂಬರ್ ಹಾಕಿದ್ದೆ ನಾನು. ಬಟ್ ಇವಾಗ ನಂಬರ್ನ ತೆಗ್ದಿದ್ದೀನಿ. ಓಕೆ, ಕಾಂಟ್ಯಾಕ್ಟ್ ನಂಬರ್ ಕೊಡಿ, ನಾನು ನಿಮ್ಮ ಜೊತೆ ಮಾತಾಡಬೇಕು. ಇಬ್ಬರ ಎಟ್ ಎ ಟೈಮ್ 25 to 30 ಮೆಂಬರ್ಸ್ ಜೊತೆ ನಾನು ಇನ್ಸ್ಟಾಗ್ರಾಮ್ DM ಅಲ್ಲಿ ರಿಪ್ಲೈ ಮಾಡ್ತಾ ಕೂಡ್ತೀನಿ ಸಮ್ಟೈಮ್ಸ್. ಸೊ ಇಷ್ಟು ಲಾಸ್ ಆಗಿದೆ, ಸೊ 10 lakh ಲಾಸ್ ಮಾಡ್ಕೊಂಡಿದ್ದೀನಿ ಬ್ರೋ, 3 lakhs ಲಾಸ್ ಆಗಿದೆ, 5 lakhs ಲಾಸ್ ಆಗಿದೆ. ಸೊ ಏನಿದು ಗ್ಯಾಂಬ್ಲಿಂಗ್ ಮಾಡಿದರೆ ನೀವು, ಅದಕ್ಕೋಸ್ಕರನೇ ಲಾಸ್ ಆಗುತ್ತೆ ಅದು. ಸೊ ಪ್ರಾಪರ್ ಬಿಗಿನಿಂಗ್ ಸ್ಟೇಜಲ್ಲಿ ಆಗುತ್ತೆ. ನಾನು ಮಾಡ್ಕೊಂಡಿದ್ದೀನಿ ಲಾಸು. ನಾನು ಎಷ್ಟು ಲಾಸ್ ಮಾಡ್ಕೊಂಡಿದ್ದೆ, ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ನಾನು ಕಲ್ತ್ಕೊಂಡು ಬಂದಿದ್ದೀನಿ ಅಂತಲೂ ಒಂದು ಪ್ರಾಪರಾಗಿ ನಂದು ಟ್ರೇಡಿಂಗ್ ಜರ್ನಿ ಬಗ್ಗೆ ಒಂದು ವಿಡಿಯೋ ಹಾಕ್ತೀನಿ. ಓಕೆ, ಪ್ಲೀಸ್ ನೀವು ಅದನ್ನು ನೋಡಿದರೆ ನಿಮಗೆ ಬೇಕಂದರೆ ಇನ್ಸ್ಪಿರೇಷನ್ ತೊಗೊಳ್ಬೋದು. ಸೊ ಐ ಡಿಡ್ ಆಲ್. ನೀವೇನು ಯಾವ ಸ್ಟೇಜಲ್ಲಿದ್ದೀರಾ, ನಾನು ಅದನ್ನು ಫೇಸ್ ಮಾಡಿನೇ ಬಂದಿದ್ದೀನಿ. ಸೊ ಲೈಫೇ ಬೇಡ ಅನ್ನೋ ಥರ ಸ್ಟೇಜ್ನಲ್ಲಿ ಎಲ್ಲರೂ ಇರ್ತಾರೆ. ಯಾಕಂದರೆ ಹೆವಿ ಲಾಸ್ ಆಯಿತು ಅಂತಂದರೆ ಆ ಸಿಚುವೇಶನ್ಗೆ ಹೋಗಿ ಬರ್ತಾನೆ ಮನುಷ್ಯ. ಪ್ಲೀಸ್ ಅದಕ್ಕೋಸ್ಕರ ನೀವು ಬಿಗಿನಿಂಗ್ ಸ್ಟೇಜಲ್ಲಿ, ಓಕೆ, ಯಾರಾದರೂ ಈಗ ಮೆಸೇಜ್ ಮಾಡ್ತಿರ್ತಾರೆ, ಸರ್ ಯಾವ ಥರ ಬೈ ಮಾಡಬೇಕು, ಯಾವ ಥರ ಆಪ್ಷನ್ಸ್ ಬೈ ಮಾಡಬೇಕು, ಯಾವ ಥರ ಫ್ಯೂಚರ್ಸು ಸ್ಟಾಕ್ನ ಯಾವ ಥರ ಬೈ ಮಾಡಬೇಕು, ಈ ಸ್ಟೇಜಲ್ಲಿ ಇದ್ದೀರಾ ಅಲ್ವಾ. ಸೊ ಬಿ ಕೇರ್ಫುಲ್. ಭಾಳ ತುಂಬ ಈಗ ಆಲ್ರೆಡಿ ಲಾಸ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಬೇರೆ ಥರ ಹೇಳ್ತೀನಿ. ಓಕೆ, ಈಗ ಬಿಗಿನಿಂಗ್ ಸ್ಟೇಜ್ ಜಸ್ಟ್ ನಾನು 1 ತಿಂಗಳಾಯಿತು ಮಾರ್ಕೆಟಲ್ಲಿ ಬಂದು. ಸೊ ನನಗೆ 10,000, 20,000, 50,000 ಲಾಸ್ ಆಗಿದೆ ಅಂತ ಅನ್ನೋರು ಫಸ್ಟ್ ಟ್ರೇಡಿಂಗ್ನ ಸ್ಟಾಪ್ ಮಾಡಿ. ಪ್ಲೀಸ್ ಸ್ಟಾಪ್ ಇಟ್. ಟ್ರೇಡಿಂಗ್ ನಿಮ್ಗಲ್ಲ ಅದು. ಬಿಗಿನರ್ಸಿಗೆ ಆಪ್ಷನ್ ಟ್ರೇಡಿಂಗ್ ಅಂತೂ ಮೊದಲೇ ಅಲ್ಲ. ನಾನು ಕೂಡ ಇದೇ ಥರ ಇನ್ಫ್ಲೂಯೆನ್ಸ್ ಆಗಿಯೇ ಬಂದಿರೋದು ಇಲ್ಲಿ ಮಾರ್ಕೆಟ್ಗೆ. ಅಲ್ಲಿಂದ ಇಟ್ ಟೇಕ್ಸ್ 4 to 5 years, ಅಟ್ಲೀಸ್ಟ್ 5 years ವರೆಗೂ ಟೈಮ್ ತೊಗೊಂಡಿದೆ ನನಗೆ. ಸೊ ಈ ಥರ ಪೇಷನ್ಸು ಮತ್ತು ಸೈಕಾಲಜಿ, ಪ್ರೈಸ್ ಆ್ಯಕ್ಷನ್ನು, ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಮಾಡಿ ಎಷ್ಟು 5 ಪಾಯಿಂಟ್ ಇದೆ ಮಾತ್ರ. 5 ಪಾಯಿಂಟನ್ನು ಕಲಿಯೋದಕ್ಕೆ 5 ವರ್ಷ ಟೈಮ್ ಬೇಕಾಗುತ್ತೆ. ಪ್ಲೀಸ್ ಒಂದು ಸರಿ ನೀವು ಓವರ್ ಟ್ರೇಡ್ ಮಾಡಿ ಲಾಸ್ ಮಾಡ್ಕೊಂಡ್ರೆ ಅಂತಂದರೆ ರಿಕವರ್ ಮಾಡ್ಕೊಳ್ಳೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಆಮೇಲೆ ನೀವು ರಿಕವರ್ ಮೂಡ್ಗೆ ಹೋಗ್ಬಿಡ್ತೀರ. ಅಲ್ಲಿಂದ ಲೈಫ್ ಇಲ್ಲ ಟ್ರೇಡಿಂಗ್ ಬಿಡಬೇಕು ಒಂದು, ಇಲ್ಲ ಅಂತಂದರೆ ಒಂದು ಅಷ್ಟೇ ಇರುತ್ತೆ. ಆ ಸಿಚುವೇಶನ್ಗೆ ಹೋಗಿರ್ತೀರ. ನಾನು ಹೋಗಿ ಬಂದಿದ್ದೀನಿ. ನಾನು ಅದನ್ನು ನನ್ನ ಪೂರ್ತಿ ನಂದು ಟ್ರೇಡಿಂಗ್ ಜರ್ನಿ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಏನು ಮಾಡ್ತೀರ ಅಂತಂದರೆ ಈಗ 2 ಟ್ರೇಡ್ ಮಾಡಿ. ಪರ್ ಡೇ 2 ಟ್ರೇಡ್ ಮಾತ್ರ ತೊಗೊಳ್ಳಿ. ಸೊ 2 ಟ್ರೇಡ್ ಆದಮೇಲೆ ನೀವು ಎಕ್ಸಿಟ್ ಆಗಿಬಿಡಿ. ನೀವು ಟಾರ್ಗೆಟು ಮತ್ತು ಸ್ಟಾಪ್ ಲಾಸನ್ನು ಸಿಸ್ಟಮಲ್ಲಿ ಅಪ್ಡೇಟ್ ಮಾಡೋದು ಕಲ್ಕೊಳ್ಳೋಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡಿದಿಲ್ಲ, ಪದೇ ವಿಡಿಯೋನ ನೋಡಿ ಈ ಥರ ನೀವು ಅಪ್ಡೇಟ್ ಮಾಡೋದು ಕಲ್ಕೊಳ್ಳಿ. ಯಾಕಂದರೆ ನೀವು ಡೈರೆಕ್ಟಾಗಿ ಸ್ಕ್ಯಾಲ್ಪರ್ ಮೋಡ್ ತೊಗೊಂಡು ಸ್ಕ್ಯಾಲ್ಪಲ್ಲಿ ನಾನು ಜಸ್ಟ್ 2-3 ಪಾಯಿಂಟ್ಸನ್ನು ಕ್ಯಾಪ್ಚರ್ ಮಾಡ್ತೀನಿ. ಸೊ ನಾನು 700 ಕ್ವಾಂಟಿಟಿ ತೊಗೋತೀನಿ, 300, 7 ಲಾಟು, 6 ಲಾಟು, ಈ ಥರ ಹೀಗೆಲ್ಲ ಮಾಡಿದರೆ ನಿಮ್ಮ ಸೈಕಾಲಜಿ, ನೀವು ಡೇ ಎಂಡ್ ಮಾಡೋದು ಮತ್ತೆ ರೆಡ್ಡಲ್ಲೇ ಎಂಡ್ ಮಾಡ್ತೀರಾ. ಅದಾದಮೇಲೆ ಸೈಕಾಲಜಿ ಕಂಟ್ರೋಲ್ ಆಗೋದೇ ಇಲ್ಲ. ಸೊ ಪ್ಲೀಸ್ ಆ್ಯಡ್ ಕಿಲ್ ಸ್ವಿಚ್. ಓಕೆ, ಕಿಲ್ ಸ್ವಿಚ್ ಆ್ಯಡ್ ಮಾಡಿ ಮತ್ತು ಪ್ರಾಪರಾಗಿ ಟ್ರೇಡಿಂಗ್ ಮಾಡಿ. ನೋಡಿ ಇಲ್ಲಿ ಇನ್ಸೈಡ್ ಕ್ಯಾಂಡಲ್ಗೆ ಯಾವ್ದಾದ್ರು ಒಂದು ಪ್ರಾಪರ್ ಸೆಟಪ್ಪನ್ನು ಪಿಕ್ ಮಾಡಿ. ಓಕೆ, ಒಂದು ಸೆಟಪ್ ತೊಗೊಳ್ಳಿ. ಸೊ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ, ನಾನು ತುಂಬ ಸೆಟಪ್ಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಸೊ ಪ್ಲೀಸ್ ನೋಡಿ, ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹೆಲ್ಪಿಗೆ ಬರುತ್ತೆ. ಸೊ ನಾನೀಗ ಮೋಟಿವೇಶನ್ ಮಾಡ್ತಿದ್ದೀನಿ ಅಂತ ಅಂದ್ಕೋಬೇಡಿ. ಪ್ಲೀಸ್ ದಯವಿಟ್ಟು ನಾನು ಏನೋ ಹೇಳ್ತಿದ್ದೀನಿ ಅಂತ ತಿಳ್ಕೊಬೇಡಿ. ಎಲ್ಲರೂ ಈ ಸ್ಟೇಜನ್ನು ನೀವು ಫೇಸ್ ಮಾಡಿರೋ ಸ್ಟೇಜನ್ನ ಎಲ್ಲರೂ ದಾಟೇ ಬಂದಿರ್ತಾರೆ. ಯಾರು ಸಕ್ಸಸ್ಫುಲ್ ಟ್ರೇಡರ್ಸ್ ಇದ್ದಾರೆ. ಓಕೆ, ಏಕೆಂದರೆ ನೀವು ಬೇಕಂದರೆ ಹಿಂದಿ ಚಾನಲ್ಗಳಿದೆ, ತುಂಬ ಚಾನಲ್ಗಳಿದೆ, ಯೂಟ್ಯೂಬ್ ಚಾನಲ್ಗಳು. ನಿಮಗೆ ಹಿಂದಿ ಬರ್ತಿತ್ತು ಅಂತಂದರೆ ಹೋಗಿ ಅಲ್ಲಿ ನೋಡಿ. ಓಕೆ, ಎವ್ರಿ ಟ್ರೇಡರ್ ಫೇಸ್ ಡೌನ್ ಫಾಲನ್ನು ಎಲ್ಲರೂ ಫೇಸ್ ಮಾಡಿನೇ ವಾಪಸ್ಸು ಬಂದಿರೋದು. ಓಕೆ, ಅದಕ್ಕೋಸ್ಕರ ಪ್ಲೀಸ್ ಏನು ಮಾಡಿ, ಸೊ ಬಿಗಿನಿಂಗ್ ಸ್ಟೇಜಲ್ಲಿದ್ದಾಗ ಅವಾಯ್ಡ್ ಮಾಡಿ. ಹೆವಿ ಕ್ವಾಂಟಿಟಿನ ಬೈ ಮಾಡಿ. ನಾನು ತುಂಬಾ ಕ್ವಾಂಟಿಟಿನ ಬೈ ಮಾಡ್ತಿದ್ದೆ ಮುಂಚೆ. ಈಗ 1 ಲಾಟ್ 2 ಲಾಟಿಂದ
ಬಟ್ ಸಪ್ರೇಟ್ ಅಕೌಂಟ್ ಇದೆ ನಂದು, ಸೊ ಅಲ್ಲಿ ನಾನು ಪ್ರಾಪರಾಗಿ ಮಾಡ್ತಿರ್ತೀನಿ, ನೋ ಪ್ರಾಬ್ಲಮ್ಮು. ಬಟ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಿಮಗೆ, ಜಸ್ಟು ಪ್ರಾಪರಾಗಿ ಹೋಲ್ಡ್ ಮಾಡ್ಬೋದು, ನೋ ಪ್ರಾಬ್ಲಮ್. ನೀವು ಒಂದು ಸರಿ ಟ್ರೇಡಿಂಗನ್ನ ಕಲ್ತ್ರಿ ಅಂತ ಅಂದ್ಕೊಳ್ಳಿ, ಕಲಿತು ನಿಮ್ಮ ಸೈಕಾಲಜಿ ನಿಮ್ಮ ಕೈಗೆ ಸಿಕ್ತು ಅಂದರೆ ಎವ್ರಿಥಿಂಗ್ ಯು ಕ್ಯಾನ್ ಡೂ. ನಾನು ಈಗ ಬಿಗಿನಿಂಗ್ ಸ್ಟೇಜಲ್ಲಿ ಇದ್ದೀನಿ ಅಂದ್ಕೊಳ್ಳಿ, ಓಕೆ, ಬಿಗಿನಿಂಗ್ ಸ್ಟೇಜಲ್ಲಿ ಇದ್ದೀನಿ ಅಂತ ಅಂದ್ಕೊಳ್ಳಿ. ಐ ಆಮ್ ನಾಟ್ ಎ ಮಾಸ್ಟರ್, ಯಾರೂ ಮಾರ್ಕೆಟ್ ಮುಂದೆ ಯಾರೂ ಮಾಸ್ಟರ್ ಅಲ್ಲ. ಸೊ ಅಕಾರ್ಡಿಂಗ್ ಟು ರೂಲು, ಅಕಾರ್ಡಿಂಗ್ ಟು ಬೇಸ್ ಮೇಲೆ ಹೋಗುತ್ತೆ. ಸೊ ಇಲ್ಲಿ ನಾನು ಟ್ರೇಡ್ನ ತಗೋಬೇಕು ಅಂತಂದರೆ ಸೊ ಪ್ರಾಪರಾಗಿ ಬೈಯಿಂಗ್ ಬರ್ತಾಯಿತ್ತು. ಸೊ ಕ್ಯಾಂಡಲ್ ನೋಡಿ ತುಂಬ ಚೆನ್ನಾಗಿದ್ದು, ಇದೇನಂತೀವಿ ನಾವು, ಪ್ರಾಪರ್ ಕ್ಯಾಂಡಲ್ ಬ್ರೇಕ್ ಆಯಿತು. ಓಕೆ, ಈ ಕ್ಯಾಂಡಲ್ಗೆ ನಾನು ಎಂಟ್ರಿ ತೊಗೊಂಡಿದ್ದೆ, ಬಟ್ ಸೆಟಪ್ ಇರುತ್ತೆ, ಸೆಟಪ್ ಮೇಲೆ ಟ್ರೇಡ್ ಮಾಡಿ. ಇಲ್ಲ ಅಂತಂದರೆ ನೀವು ಸೆಟಪ್ಪೇ ಬೇಡ, ನಾನು ಮುಂಚೆನೂ ಹೇಳಿದ್ದೀನಿ, ಕಾಯಿನ್ ಟಾಸ್ ಮಾಡಿ. ಓಕೆ, ಅದೇನು ರಾಜಾರಾಣಿ ಹೆಡ್ ಟೇಲ್ ಆಗಿರ್ತಿರಲ್ಲ ಆ ಥರ ಟಾಸ್ ಮಾಡಿ. ಸೊ ಈ ಥರ ಬಿದ್ದರೆ ಕಾಲ್ ತೊಗೋತೀನಿ, ಈ ಥರ ಬಿದ್ದರೆ ಪುಟ್ ತೊಗೋತೀನಿ ಅಂತ ಬೈ ಮಾಡಿ. ಸೊ ಆಪ್ಷನ್ ಟ್ರೇಡರ್ ಆಗಿದ್ದರೆ ನೀವು ಪ್ರಾಪರಾಗಿ ಟ್ರೇಡಿಂಗನ್ನು ಮಾಡ್ತಾ ಇದ್ದರೆ ಮಾತ್ರ ನಾನು ಹೇಳ್ತಾ ಇರೋದು. ಸೊ ಇದು ಯಾವುದು ನಿಮಗೆ ಮಾಡಿಂದ ನಾನು ಹೇಳ್ತಾ ಇಲ್ಲ, ಸೊ ಎಜುಕೇಷನ್ ಪರ್ಪಸ್ ಆಗಿ ಮಾತ್ರ ಇರುತ್ತೆ. ತುಂಬ ಜನ ಮೆಸೇಜ್ ಮಾಡ್ತೀರಾ, ಅದಕ್ಕೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಲ್ಲ ಅಂತಂದರೆ ನಾನು ಟ್ರೇಡಿಂಗ್ನ ಕ್ಲೋಸ್ ಮಾಡ್ಕೊಂಡು ಈಗ ಪ್ರಾಫಿಟ್ ಮಾಡ್ಕೊಂಡಿದ್ದೀನಿ. ಸೊ 1530 ರೂಪೀಸ್ ಪ್ರಾಫಿಟ್ ಆಗಿದೆ, ಕ್ಲೋಸ್ ಮಾಡ್ಕೊಂಡು ಹೋಗ್ಬೋದು. ಬಟ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಬಿಗಿನಿಂಗ್ ಸ್ಟೇಜಲ್ಲಿದ್ದಾಗ ತುಂಬ ಕೇರ್ಫುಲ್ಲಾಗಿ ಟ್ರೇಡ್ ಮಾಡಿ. ಓಕೆ, ಬಟ್ 1 or 2 ಟ್ರೇಡ್, ಒಂದು ಟ್ರೇಡ್ ತೊಗೊಳ್ಳಿ, ಪರ್ ಡೇ ಒಂದು ಟ್ರೇಡ್ ತೊಗೊಳ್ಳಿ, ಕಾಯಿನ್ ಟಾಸ್ ಮಾಡಿ ಒಂದು ಟ್ರೇಡ್ ತೊಗೊಂಡ್ರು ಕೂಡ ನೀವು ವಿನ್ ಆಗ್ತೀರಾ. 50-50 ಎಕ್ಯುರೇಸಿ ಬಂದು 1:2 ಟಾರ್ಗೆಟ್ ಸೆಟ್ ಮಾಡ್ಕೊಂಡು ಹೋದರೂ ಕೂಡ ವಿನ್ ಆಗ್ತೀರಾ. ನಾನು ಅದನ್ನು ಟೆಸ್ಟ್ ಮಾಡಿ ನೋಡಿದ್ದೀನಿ, ನನಗೊಬ್ರು ಯಾರೋ ಗುರುಗಳು ಹೇಳಿದರು, ನಾನು ಟೆಸ್ಟ್ ಮಾಡಿ ನೋಡಿದ್ದೀನಿ. ಓಕೆ, ಟೆಸ್ಟ್ ಮಾಡಿದ್ದೀನಿ, ಅಲ್ಲಿಯೂ ಕೂಡ ನಾನು ಪ್ರಾಫಿಟ್ ಮಾಡಿದ್ದೀನಿ, ನೋ ಪ್ರಾಬ್ಲಮ್ಮು. ಬಟ್ 1 ಲಾಟ್ ಅಥವಾ 2 ಲಾಟ್ ಬಿಗಿನಿಂಗ್ ಸ್ಟೇಜಲ್ದಾಗ ತೊಗೊಂಡು ಟೆಸ್ಟ್ ಮಾಡಿ, ಜಾಸ್ತಿ ಲಾಟನ್ನು ತೊಗೊಂಡು ಟೆಸ್ಟ್ ಮಾಡೋಕೆ ಹೋಗಬೇಡಿ. ಅಲ್ಲಿಂದ ಒಂದೇ ದಿನ ನಿಮ್ಮದು ಕ್ಯಾಪಿಟಲ್ ಬ್ಲೋ ಆಯ್ತು ಅಂದರೂ ಏನು ಮಾಡೋಕ್ಕಾಗಲ್ಲ. ಐ ಆಮ್ ನಾಟ್ ರೆಸ್ಪಾನ್ಸಿಬಿಲಿಟಿ, ಈ ಥರ ಹೇಳ್ತಾ ಇದ್ದೀನಿ ಅಂತ ನನ್ನ ಯಾರು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಬ್ಲೇಮ್ ಮಾಡೋಕೆ ಹೋಗ್ಬಿಡಿ ಪ್ಲೀಸ್, ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ. ಬೇಡ ಅಂತಂದರೆ ಟ್ರೇಡಿಂಗ್ ಬಿಟ್ಬಿಡಿ. ಇದು ಫಸ್ಟ್ ನಾನು ಹೇಳೋದೆ, ನಂಗೆ ಮೆಸೇಜ್ ಹಾಕಿದ ತಕ್ಷಣ ಕೇಳ್ತೀನಿ ನಾನು ಏನಂತ, ಯಾಕೆ ಬಂದ್ರಿ ಟ್ರೇಡಿಂಗ್ಗೆ, ಸೊ ಎಷ್ಟು ಕ್ಯಾಪಿಟಲ್ ಬ್ಲೋ ಮಾಡ್ಕೊಂಡಿದ್ದೀರಾ, ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಆಗುತ್ತೆ. ಓಕೆ, ಎಕ್ಸ್ಪೀರಿಯನ್ಸ್ ಭಾಳ ಮ್ಯಾಟ್ರ್ ಆಗುತ್ತೆ ದಿಸ್ ಏರಿಯಾಗೆ, ದಿಸ್ ಫೀಲ್ಡ್ಗೆ. ಓಕೆ, ಒಂದೇ ದಿನ ನಾನು ಕ್ಯಾಪಿಟಲ್ನ ಹಾಕಿ ಡಬಲ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಂತಂದರೆ ಅದು ನಾಟ್ ವರ್ಕ್ ಆಗೋಲ್ಲ. ಆ ಥರ ಪ್ಲೀಸ್ ಸ್ಲೋ ಆಗಿ ಯಾರು ಸ್ಟೆಪ್ ಬೈ ಸ್ಟೆಪ್ ಒಂದು 3 to 4 ಇಯರ್ಸ್ ಮಾರ್ಕೆಟ್ಗೆ ಟೈಮ್ ಸ್ಪೆಂಡ್ ಮಾಡಿ ಸಸ್ಟೈನ್ ಆಗ್ತಾರೆ. ಅಂದರೆ ಮಾರ್ಕೆಟನ್ನು ಬಿಟ್ಟು ಹೋಗುವಷ್ಟು ಸಿಚುವೇಷನ್ಗೆ ನಾನು ಲಾಸನ್ನು ಮಾಡ್ಕೊಂಡಿದ್ದೀನಿ ಅಂತಂದರೆ ನೋ ಪ್ರಾಬ್ಲಮ್, ಏನು ಮಾಡೋಕ್ಕಾಗಲ್ಲ, ಬಿಟ್ಟು ಹೋಗಲೇಬೇಕಾಗುತ್ತೆ. ಆವಾಗ ಮಾರ್ಕೆಟನ್ನು ನೀವು ಕ್ಲೋಸ್ ಮಾಡಲೇಬೇಕಾಗುತ್ತೆ. ಇಲ್ಲ ಸ್ಲೋ ಆಗಿ ನಾನು ಲಾಸ್ ಆಗಲಿ, ಪರ್ ಮಂತ್ ನಾನು 10,000 ಮಾತ್ರ ಮ್ಯಾಕ್ಸಿಮಮ್ ಲಾಸ್ ಮಾಡ್ಕೋತೀನಿ. ಅದಾದಮೇಲೆ ನಾನು ಟ್ರೇಡಿಂಗ್ ಅಕೌಂಟ್ನ ಡಿಲೀಟ್ ಮಾಡ್ತೀನಿ, 1 ತಿಂಗಳವರೆಗೂ ನಾನು ಆ್ಯಪೇ ಇನ್ಸ್ಟಾಲ್ ಮಾಡ್ಕೊಳ್ಳಲ್ಲ. ಈ ಥರ ರೂಲ್ಸ್ ಮಾಡಿಟ್ಕೊಳ್ಳಿ, ಆ ರೂಲ್ಸನ್ನು ಫಾಲೋ ಮಾಡಿ. ಸೊ ಮ್ಯಾಕ್ಸಿಮಮ್ ಮಂತ್ಲಿ ಇಷ್ಟೇ ನಾನು ಮಾರ್ಕೆಟ್ಗೆ ಹಾಕೋದು, ಅದರಲ್ಲಿ ನಾನು ಸ್ಲೋ ಆಗಿ ಗ್ರೋ ಆಗ್ತೀನಿ. ಸೊ ಪ್ರತಿಯೊಂದನ್ನು ಕಲಿತೀನಿ. ನಾನು ಪ್ರಾಫಿಟ್ ಮಾಡೋದಕ್ಕೆ ಬಂದಿರೋದು, ನಾನು ಪ್ರಾಫಿಟನ್ನು ಮಾಡ್ತೀನಿ, ಮೆಂಟಲಿ ನಾನು ಸ್ಟ್ರಾಂಗ್ ಆಗ್ತೀನಿ, ಸೈಕಾಲಜಿನ ಡೆವಲಪ್ ಮಾಡ್ಕೋತೀನಿ. ಸೊ ಅದಾದಮೇಲೆ ನಾನು ಪ್ರಾಪರಾಗಿ ಟ್ರೇಡಿಂಗನ್ನು ಮಾಡ್ತೀನಿ. ಟ್ರೇಡಿಂಗಲ್ಲೇ ನಾನು ಸಸ್ಟೈನ್ ಆಗೋದು, ಟ್ರೇಡಿಂಗಿಂದನೇ ನಾನು ಲೈಫನ್ನು ಇದಕ್ಕೋಸ್ಕರ ನಾನು ಡೆಡಿಕೇಶನ್ ಮಾಡಿರ್ತೀನಿ. ಸೊ IAS IPS ಈ ಥರ ಮಾಡ್ತಾರಲ್ಲ, ಸೊ ಅವರು ಆದರೆ IAS ಇಲ್ಲ ಅಂತಂದರೆ ನಾನು ಯಾವುದೋ ಒಂದು ಕೂಲಿ ಕೆಲಸ ಮಾಡಿದ್ದೀನಿ ಅನ್ನೋ ಥರ, ಅವ್ರು ಏಜ್ ಲಿಮಿಟ್ ಆಗೋ ಥರ ಅಥವಾ ಅವ್ರು ಅಟೆಂಪ್ಟ್ ಲಿಮಿಟ್ ಆಗೋ ಥರ ಮಾಡ್ತಾರಲ್ಲ, ಸೊ ಆ ಥರ ನೀವು ಪ್ರಾಪರಾಗಿ ಮಾಡಿದರೆ ಯು ವಿಲ್ ಬಿ ಸಕ್ಸಸ್ಫುಲ್. ಇದಕ್ಕೋಸ್ಕರನೇ ಇಡಬೇಕಾಗುತ್ತೆ ಅಟ್ಲೀಸ್ಟ್ 3 to 4 ಇಯರ್ಸ್. ನೀವು ಭಾಳ ಸ್ಮಾರ್ಟ್ ಇದ್ದೀರಿ ಅಂದರೆ 1 to 2 ಇಯರ್ಸ್, 1 ರಿಂದ 2 ವರ್ಷದಲ್ಲಿ ಯಾರು ಟ್ರೇಡರ್ ಆಗಿ ಪ್ರಾಫಿಟನ್ನು ನೀವು ಮಾಡಿದರೆ ಅದು ಜಸ್ಟ್ ಅದನ್ನೇನು ಫಾಲ್ ಆಯ್ತಲ್ಲ ಮಾರ್ಕೆಟ್. ಈ ಥರ ಸಪೋಸ್ ಈಗ ಬಿಗಿನಿಂಗ್ ಸ್ಟೇಜಲ್ಲಿದ್ದಾಗ ಹೋಲ್ಡ್ ಮಾಡ್ತೀರಾ ನೀವು ಟ್ರೇಡನ್ನು, ಬಟ್ ಅದಾದಮೇಲೆ ಟ್ರೇಡ್ ಹೋಲ್ಡ್ ಮಾಡೋಕ್ಕಾಗಲ್ಲ. ನಾನು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಇಲ್ಲಿ ಯಾರು ಎಂಟ್ರಿ ತೊಗೊಂಡಿರ್ತಾರೆ ಈ ಥರ ಬಂತು. ಸೊ ಯಾರೋ 1000 ಕ್ವಾಂಟಿಟಿ ತೊಗೊಂಡಿರ್ತಾರೆ ಅಂದ್ಕೊಳ್ಳೋಕ್ಕೆ, 1000 ಕ್ವಾಂಟಿಟಿ ಇಂಟು 300 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದರೆ 3 lakh ರೂಪೀಸ್ ಪ್ರಾಫಿಟ್ ಆಯಿತು. ಓಕೆ, ಸಿಂಗಲ್ ಡೇನಲ್ಲಿ 3 lakh ರೂಪೀಸ್ ಪ್ರಾಫಿಟನ್ನು ಮಾಡಿದ್ದೀನಿ. 3 lakh ಇಂಟು ಟ್ರೇಡಿಂಗ್ ಡೇಸು 20 ಡೇಸ್ ಇರುತ್ತೆ. ಸೊ ಮಂತ್ಲಿ ನನಗೆ 60 lakh ರೂಪೀಸ್ ಪ್ರಾಫಿಟ್ ಆಯಿತು. ಆ ಥರ ಮಾಡಿದರೆ ಎಲ್ಲರೂ ನಾವು ಇಂಡಿಯನ್ಸು 140 ಕೋಟಿ ಜನಸಂಖ್ಯೆ ಇದೀವಿ, ಎಲ್ಲರೂ ಇದನ್ನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರಲ್ಲ. ಯಾಕೆ 97% ಜನ ಲಾಸನ್ನು ಮಾಡ್ಕೋತಾರೆ, 3% ಮಾತ್ರ ಪ್ರಾಫಿಟನ್ನು ಮಾಡ್ತಾರೆ. ಓಕೆ, ಎಲ್ಲರೂ ಇದನ್ನೇ ಮಾಡ್ತಿದ್ದಾರಲ್ಲ. ಸೊ ಆ ಥರ ಇಲ್ಲ ಟ್ರೇಡಿಂಗು. ಓಕೆ, ನೀವು ಅಂದ್ಕೊಂಡಿರೋಷ್ಟು ಈಸಿ ಇಲ್ಲ, ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಆ ಎಕ್ಸ್ಪೀರಿಯೆನ್ಸು ಪ್ರತಿಯೊಂದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಅದಕ್ಕೋಸ್ಕರ ನಿಮಗೆ ಕೇಳ್ತಿದ್ದೀನಿ, ಜಸ್ಟ್ ಕೇಳ್ತಿದ್ದೀರ ಅಂತ ಹೇಳ್ತಿದ್ದೀನಿ. ಓಕೆ, ತುಂಬ ಜನ ಕೇಳ್ತಿದ್ದೀರಾ, ಈ ಥರ ಹೇಳಿ ಅಂತ ಕೇಳ್ತೀರಾ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು 4 ಪಾಯಿಂಟ್ ಇದೆ, ಅದನ್ನು ಕಲಿಯೋದಕ್ಕೆ 3-4 ವರ್ಷ ಬೇಕು. ಫಸ್ಟ್ ಏನು, ಮನಿ ಮ್ಯಾನೇಜ್ಮೆಂಟು, ಕ್ಯಾಪಿಟಲ್ ಎಷ್ಟಿದೆ, ಎಷ್ಟು ಪರ್ಸೆಂಟೇಜ್ ಆಫ್ ಕ್ಯಾಪಿಟಲ್ನ ಪರ್ ಡೇ ನಾನು ಲಾಸ್ ಮಾಡ್ಕೊಳ್ಳೋಕ್ಕೆ ತಯಾರಿದ್ದೀನಿ,
ಆದಮೇಲೆ ನೆಕ್ಸ್ಟು ಬರೋದು ರಿಸ್ಕ್ ರಿವಾರ್ಡ್ ರೇಷೋ ಅಂತಂದ್ರೆ ಎಷ್ಟು ರಿಸ್ಕನ್ನು ತಗೋಬೇಕು, ಎಷ್ಟು ರಿವಾರ್ಡನ್ನು ತಗೋಬೇಕು. 1:2 ರಿಸ್ಕ್ ತೊಗೊಂಡು ರಿವಾರ್ಡ್ ತೊಗೊಂಡ್ರೆ 50-50. ನನಗೆ 20 ಟ್ರೇಡಿಂಗ್ ಡೇಸ್, ಒಂದು ಮಂತಲ್ಲಿ 20 ಟ್ರೇಡಿಂಗ್ ಡೇಸ್ನ 20 ಟ್ರೇಡಿಂಗ್ ಡೇಸ್ ಇದೆ ಅಂತಂದರೆ 10 ಟ್ರೇಡಿಂಗ್ ಡೇಸ್ ಲಾಸಲ್ಲೇ ಹೋದರೂ 10 ಟ್ರೇಡಿಂಗ್ ಡೇ ಪ್ರಾಫಿಟಲ್ಲಿ ಬಂದರೂ ಕೂಡ ನೀವು ಪ್ರಾಫಿಟಲ್ಲಿ ಇರ್ತಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಮ ಮುಂದಿನ ಇದೆ ಈಗ ಫಸ್ಟ್ ಟ್ರೇಡಲ್ಲಿ ನನಗೆ 1238 ರುಪೀಸು ಲಾಸ್ ಆಯಿತು. ಸೆಕೆಂಡ್ ಟ್ರೇಡಲ್ಲಿ 2769 ರುಪೀಸ್ ಪ್ರಾಫಿಟ್ ಆಯಿತು. ಈಗ ನಾನು ಪ್ರಾಫಿಟಲ್ಲಿದ್ದೀನ ಲಾಸಲ್ಲಿದ್ದೀನ. ಚಾರ್ಜಸ್ ಹೋಗಲಿ, 200 ರುಪೀಸ್ ಚಾರ್ಜಸ್ ಹೋಗಿದೆ. ಈಗ ಮತ್ತೆ ನನಗೆ 200 ಹೋದರೆ 1300 ರಿಸ್ಕ್ ಇತ್ತು ನಂದು. ಎಷ್ಟು? ಒಂದು ಪರ್ ಟ್ರೇಡಲ್ಲಿ 1300 ರಿಸ್ಕು. 1300 ಇದೆ ಅಲ್ವಾ, ನನಗೆ ಮತ್ತೆ ನಾಳೆ ಒಂದು ಟ್ರೇಡ್ ತೊಗೋಬೋದು. ನಾಳೆ ಟ್ರೇಡ್ ತೊಗೊಳೋಕ್ಕೆ ಜಾಗ ಸಿಕ್ತು ನನಗೆ. ಸಪೋಸ್ ಎರಡೂ ಲಾಸ್ ಹಿಟ್ ಆಗಿತ್ತು ಅಂದ್ರೆ ಮುಚ್ಕೊಂಡು ನಾನು ಕ್ಲೋಸ್ ಮಾಡಬೇಕು ಇವತ್ತು. ಆ ಥರ ಬ್ಯಾಡ್ ವರ್ಡ್ಸ್ ಬರುತ್ತೆ, ಪ್ಲೀಸ್ ರಿಕ್ವೆಸ್ಟು. ಆ ಥರ ಮಾಡಿ ನಿಮಗೆ ನೀವೇ ಈ ಥರ ಹೊಡ್ಕೋಬೇಕು, ಕೆನ್ನೆ ಶಾರ್ಟ್ ಅಂತ ಹೊಡಿಬೇಕು, ಅಂದರೆ ಪ್ರಾಪರಾಗಿ ನಿಮಗೆ ಅರ್ಥ ಆಗುತ್ತೆ. ಓಕೆ, ನಮ್ಮಷ್ಟಕ್ಕೆ ನಾವೇ ಮಾಡ್ಕೋಬೇಕಿಲ್ಲ. ಯಾರು ಇಲ್ಲಿ ಮೋಟಿವೇಶನ್ ಮಾಡಿದ್ರು ನಮಗೆ ಅರ್ಥ ಆಗಲ್ಲ, ಯಾರು ಹೇಳಿದ್ರು ನಾವು ಕೇಳೋ ಸಿಚುವೇಶನ್ನಲ್ಲಿರಲ್ಲ. ನಾವೇ ಅರ್ಥ ಮಾಡ್ಕೋಬೇಕು. ಸೊ ಈ ಥರ ರಿಸ್ಕ್ ರಿವಾರ್ಡ್ ಮ್ಯಾನೇಜ್ ಮಾಡಿ. ಅದಾದಮೇಲೆ ಇದು ಪೊಸಿಷನ್ ಸೈಜಿಂಗ್ ಫಸ್ಟ್ ಬಿಗಿನಿಂಗ್ ಸ್ಟೇಜಲ್ಲಿದ್ದಾಗ 1 ಅಥವಾ 2 ಲಾಟಿಂದ ತೊಗೊಂಡೋಗಿ. ನಿಮ್ಮ ಹತ್ರ ಎಷ್ಟೇ ಕ್ಯಾಪಿಟಲ್ ಇರೋ ಅಷ್ಟು ಜೀರೋ ಆಗುತ್ತೆ. ಪ್ಲೀಸ್ ಆಪ್ಷನ್ ಟ್ರೇಡಿಂಗಿಗೆ ಬಂದಿರೋ ಅಂತಂದರೆ 1 ಅಥವಾ 2 ಲಾಟನ್ನು ಸ್ಟಾರ್ಟಿಂಗಲ್ಲಿ ತೊಗೊಂಡೋಗಿ ಟಾರ್ಗೆಟ್ ಫಿಕ್ಸ್ ಮಾಡಿ ಇದು ಫಿಕ್ಸ್ ಮಾಡ್ಕೊಳ್ಳಿ. ಸೊ ಈ ಥರ ಏನಾಯಿತು, ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅಂದರೆ ಮನಿ ಮ್ಯಾನೇಜ್ಮೆಂಟ್ ಆಯಿತು, ರಿಸ್ಕ್ ರಿವಾರ್ಡ್ ರೇಷಿಯೋ ಆಯಿತು, ಪೊಸಿಷನ್ ಸೈಜಿಂಗು ಪ್ರಾಪರ್ ಒಂದು ಸೆಟಪ್ಪನ್ನು ಫಾಲೋ ಮಾಡಿ. ಒಂದು ಸೆಟಪ್ ಪ್ರಾಪರ್, ಯಾವುದಾದ್ರೂ ಒಂದು ಸೆಟಪ್. ಓಕೆ, ಇನ್ಸೈಡ್ ಕ್ಯಾಂಡಲ್ ಇದೆಯಾ, ಸೊ ಪ್ರತಿದಿನ ನಾನು ಇನ್ಸೈಡ್ ಕ್ಯಾಂಡಲ್ಗೆ ವೇಟ್ ಮಾಡ್ತೀನಿ ಗುರು. ಇನ್ಸೈಡ್ ಕ್ಯಾಂಡಲ್ಗೆ ನಾನು ಟ್ರೇಡ್ ತೊಗೊಳ್ಳೋದು. ಓಕೆ, ಇಲ್ಲಿ ಇನ್ಸೈಡ್ ಕ್ಯಾಂಡಲ್ ಬಂತು, ಯಾವುದೇ ಥರ ಇರಲಿ ಅದು ಇನ್ಸೈಡ್ ಕ್ಯಾಂಡಲ್. ಓಕೆ, ಇಲ್ಲಿ ಇನ್ಸೈಡ್ ಕ್ಯಾಂಡಲ್ ಬಂತು, ಇಲ್ಲಿ ಎಂಟ್ರಿ ತೊಗೊಂಡು ಟಾರ್ಗೆಟ್ ಹಿಟ್ ಆಯಿತು. ಈಗ ಇಲ್ಲಿ ಇನ್ಸೈಡ್ ಕ್ಯಾಂಡಲು, ಯಾವುದು ಇನ್ಸೈಡ್ ಕ್ಯಾಂಡಲ್ ಬ್ರೇಕ್ ಆಯಿತು, ಕೆಳಗಡೆ ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಯಿತು, ನಾನು ಕ್ಲೋಸ್ ಮಾಡ್ತೀನಿ ಇವತ್ತು ಡೇನ. ಸೊ ಈ ಥರ ಒಂದು ಇಂಡೆಕ್ಸ್ನ ಫಾಲೋ ಮಾಡೋಕ್ಕೆ ಎಲ್ಲನೂ ಒಂದೇ ಇರುತ್ತೆ. ಅದು ಒಂದು ಸೆಟಪ್, ಸಿಂಗಲ್ ಸೆಟಪ್ಪು, ಸಿಂಗಲ್ ಲಾಟು, ಓಕೆ, ಸಿಂಗಲ್ ಇಂಡೆಕ್ಸು, ಈ ಥರ ಫಾಲೋ ಮಾಡಿ. ಓಕೆ, ಒಂದು ಪರ್ಟಿಕ್ಯುಲರ್ ಸ್ಟ್ರಾಟಜಿನ ಫಾಲೋ ಮಾಡಿ, ಒಬ್ಬರು ಮೆಂಟರ್ನ ಫಾಲೋ ಮಾಡಿ. ಓಕೆ, 10 ಜನ 10 ಹೇಳ್ತಾರೆ. ಸೊ ನಾನು 5 ಪಾಯಿಂಟನ್ನು ಹೇಳಿದ್ದೀನಿ. ಒಬ್ಬರು ಮೆಂಟರ್, ಪ್ರಾಪರ್ ಒಬ್ಬರು, ಯಾರು ನೀವು ಹೆಂಗೆ ಅವ್ರ ನಾಲೆಜ್ ಮೇಲೆ ಅಳಿತಿರೋ ಅಥವಾ ಅವ್ರು ಪ್ರಾಫಿಟ್ ಮಾಡೋದ್ರ ಮೇಲೆ ಅಳಿತಿರೋ ಅದು ನಿಮಗೆ ಬಿಟ್ಟಿರೋದು. ಓಕೆ, ಯಾರೋ ಒಬ್ರು ಇವತ್ತು 10 ಲಕ್ಷ ಪ್ರಾಫಿಟ್ ಮಾಡ್ತಾರೆ, ಸೊ ನಾಳೆ 20 ಲಕ್ಷ ಲಾಸ್ ಮಾಡ್ಕೊತಾರೆ, ದ್ಯಾಟ್ ಈಸ್ ನಾಟ್ ಪ್ರಾಬ್ಲಮ್. ಅದು ಅವ್ರದ್ದು. ನಿಮ್ಮ ಮೆಂಟರ್ ಮ್ಯಾಗೆ ಡಿಫ್ರೆಂಟ್. ಓಕೆ, ಅವನು ಎಷ್ಟು ಪಾಯಿಂಟನ್ನು ಕ್ಯಾಪ್ಚರ್ ಮಾಡಿದ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಟ್ರೇಡಿಂಗಲ್ಲಿ. ಓಕೆ, ಈಗ 20 ಪಾಯಿಂಟ್ಸ್ 40 ಪಾಯಿಂಟ್ಸ್ ನಾನು 42 ಪಾಯಿಂಟ್ಸ್ 41 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ದೀನಿ. ಓಕೆ, ಈಗ ನೀವು ಕ್ವಾಂಟಿಟಿನ 5200 ಕ್ವಾಂಟಿಟಿ ತೊಗೊಂಡಿದ್ರೆ 2,13,200 ರುಪೀಸ್ ಪ್ರಾಫಿಟು. ಇದರ ಹಿಂದೆ ರಿಸ್ಕು ಕೂಡ ಅಷ್ಟೇ ಇರುತ್ತೆ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ 5200 ಇಂಟು 20 ಪಾಯಿಂಟ್ಸ್ ಅಂದರೆ 1,04,000 ರಿಸ್ಕ್ ತೊಗೊಳಕ್ಕೆ ರೆಡಿ ಇರಬೇಕು. ಅದಾದಮೇಲೆ ಈ ಥರ. ಸೊ ರಿಸ್ಕ್ ತೊಗೊಳ್ಳುವಾಗ ನಾನು 2 ಲ್ಯಾಕ್ 3 ಲ್ಯಾಕ್ ರಿಸ್ಕ್ ತೊಗೊತೀನಿ. ಸೊ ಪ್ರಾಫಿಟ್ ಮಾಡುವಾಗ 1 ಲ್ಯಾಕ್ 2 ಲ್ಯಾಕ್ಗೆ ನಾನು ಎಕ್ಸಿಟ್ ಆಗ್ತೀನಿ ಅಂದರೆ ಅದೇ ಆ ಥರನೂ ಇದ್ದಾರೆ, ಇನ್ಫ್ಲೂಯೆನ್ಸರ್ ಇದ್ದಾರೆ. ನಾನು ಆ ಥರ ಬೇರೆಯವ್ರದ್ದು ಯಾವುದು ಹೆಸರು ತೊಗೊಳ್ಳಲ್ಲ, ಪ್ಲೀಸ್. ಯಾವುದೇ ಥರ ಬೇಡ ಅದು. ಓಕೆ, ಮಾತಾಡೋದು ಬೇಡ. ಫಸ್ಟ್ ಏನು ಮಾಡಿ ಅಂತಂದರೆ, ಸೊ ಒಬ್ಬರನ್ನ ಮೆಂಟರ್ನ ಫಾಲೋ ಮಾಡಿ. ಯಾರು ಚೆನ್ನಾಗಿ ಹೇಳ್ತಾರೆ ನಿಮಗೆ, ಯಾರಿಗೆ ಚೆನ್ನಾಗಿ ಅನಿಸುತ್ತೆ, ಸೊ ಅವರು ಎಷ್ಟು ಪಾಯಿಂಟನ್ನು ಕ್ಯಾಪ್ಚರ್ ಮಾಡ್ತಾಯಿದ್ದಾರೆ, ಏನು ಮಾಡ್ತಾಯಿದ್ದಾರೆ, ಯಾವ ಥರ ಟ್ರೇಡನ್ನು ಮಾಡ್ತಾರೆ, ಯಾವ ಥರ ಬೇಸ್ ಮೇಲೆ ಮಾಡ್ತಾರೆ, ಸೊ ಬಂದವ್ರನ್ನ ಎಂಟ್ರಿ ತಗೊಳ್ಳೋದು, ಎಕ್ಸಿಟ್ ಆಗೋದು, ಈ ಥರ ಮಾಡ್ತಾರೆ. ಸೊ ಅವರು ಪ್ರಾಫಿಟ್ ಮಾಡ್ತಿರ್ತಾರೆ ಅಂತ ಅನ್ಕೊಳ್ಳಿ. ಓಕೆ, ಬಟ್ ನಿಮಗೆ ಅವ್ರ ಸೈಕಾಲಜಿಗೆ ಜಗಜಾಂತರ ವ್ಯತ್ಯಾಸ ಇರುತ್ತೆ. ಕೆಲವೊಂದು ಜನ ಹೇಳ್ತಾರೆ ಈಗ ನನಗೆ, ಸರ್ ಲೈವ್ ಬನ್ನಿ, ನಿಮ್ಮ ಜೊತೆ ನಾವು ಲೈವ್ ಟ್ರೇಡ್ ಮಾಡ್ತೀವಿ ಅಂತ. ನಾನು ಇಲ್ಲಿ ಎಂಟ್ರಿ ತೊಗೊಂಡೆ, ಓಕೆ, ನೀವು ನನ್ನ ಜೊತೆ ಎಂಟ್ರಿ ತೊಗೊಂಡ್ರಿ, ಅದು ಅಫೆನ್ಸ್. ಇದು ಏನದು ಸೆಬಿ ಬ್ಯಾನ್ ಮಾಡಿದೆ ಬಿಡಿ, ಬಟ್ ಅಲ್ಲಿಂದ ಆ ಥರ ಮಾಡೋಂಗಿಲ್ಲ. ಬಟ್ ಸಪೋಸ್ ಏನಾದರೂ ನೀವು ನಾನು ಹೆಲ್ಪ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡ್ರು, ನಾನು ಇಲ್ಲಿ 161ಗೆ ಎಂಟ್ರಿ ತೊಗೊಂಡು ನಾನು ತೊಗೊಂಡ್ರೆ 65 ಕ್ವಾಂಟಿಟಿ, ನೀವು ತೊಗೊತೀರಾ 2000 ಕ್ವಾಂಟಿಟಿ. ಸಪೋಸ್ ಇದು ಸ್ಟಾಪ್ ಲಾಸ್ ಹಿಟ್ ಆಯಿತು, ನನಗೆ ಲಾಸ್ ಆಗುತ್ತೆ 1300, ನಿಮಗೆ 2000 ಇಂಟು 20 ಪಾಯಿಂಟ್ಸು 40,000 ಲಾಸ್ ಆಗುತ್ತೆ. ನಿಮ್ಮ ಕ್ಯಾಪಿಟಲ್ 1 ಲಕ್ಷ. ಏನಾಯ್ತು ಇದು? ಕ್ಯಾಪಿಟಲ್ ಮನಿ ಮ್ಯಾನೇಜ್ಮೆಂಟ್ ಫಾಲೋ ಆಯಿತಾ ಇಲ್ಲಿ? ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾರ ಜೊತೆ ಹೋಗಿ ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಸ್ವಂತಕ್ಕೆ ಸಾಯಬೇಕಿಲ್ಲಿ. ಈ ಜಗತ್ತಲ್ಲಿ ಸ್ವಂತಕ್ಕೆ ಸಾಯ್ತೀರ, ಸತ್ತರೆ ಮಾತ್ರ ಮುಕ್ತಿ ಸಿಗೋದು. ಓಕೆ, ದಿಸ್ ಏರಿಯಾ ಆಲ್ಸೋ ಲೈಫಲ್ಲೂ ಹಾಗೆ. ನೀವು ಈ ಟ್ರೇಡಿಂಗ್ ಕರಿಯರು ಅಥವಾ ಟ್ರೇಡಿಂಗ್ ಫೀಲ್ಡಿಗೆ ಬಂದ್ರೂ ಹಾಗೆ. ಈ ಲೈವ್ ಬರ್ತಾನೆ, ಇವನು ಈ 20 ಪಾಯಿಂಟ್ಸ್ 40 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ತಾನೆ, ಅಷ್ಟು ಕ್ವಾಂಟಿಟಿನ ನಾನು ಹಾಕ್ಬಿಡ್ತೀನಿ. ಸೊ ಟಾರ್ಗೆಟ್ ಏಟಾಯಿತು, ದೇವ್ರ ದಯೆ. ಸೊ ಒಂದಿನ ಬಚಾವ್ ಆಗ್ತೀರ. ಮತ್ತು ನೆಕ್ಸ್ಟ್ ಮತ್ತೆ ನೀವು ಟ್ರೇಡ್ ಮಾಡೋಕ್ಕೆ ಬರತ್ತಿರಲ್ವ, ಬರಲೇಬೇಕು. ಈ ಫೀಲ್ಡಲ್ಲಿ ಇದ್ದೀರ ಅಂತಂದಮೇಲೆ ಸೊ ಅದು ಏನು ಮಾಡುತ್ತೆ, ನಿಮಗೆ ಗ್ರೀಡನ್ನು ಹುಟ್ಟಿಸುತ್ತೆ. ಗ್ರೀಡ್ ಅಂದರೆ ಆಸೆನ ಹುಟ್ಟಿಸುತ್ತೆ. 3 ಲ್ಯಾಕ್ ಪ್ರಾಫಿಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಆಲ್ರೆಡಿ. 3 ಲ್ಯಾಕ್ ಪ್ರಾಫಿಟನ್ನು ಮಾಡಿದ್ದೀನಿ. ಸೊ
ಈಗ ಮತ್ತೆ ನನಗೆ ನೆಕ್ಸ್ಟ್ ಡೇನೂ 3 ಲ್ಯಾಕ್ ಪ್ರಾಫಿಟ್ ಆಗುತ್ತೆ. ಆವಾಗ ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂತಂದರೆ 2 ಲ್ಯಾಕ್ ಹೋಯಿತು. ಸೊ ಗ್ಲೀಚಲ್ಲಿ ಒಂದು 4-5 ಪಾಯಿಂಟ್ ಹೆಚ್ಚಿಗೆ ಹೋಯಿತು ಅಂತಂದರೆ ನಿಮ್ದು 1,50,000. ನೀವು ಪ್ರಾಪರಾಗಿ ಅಲ್ಲಿ ರಿಸ್ಕ್ ರಿವಾರ್ಡ್ ಮ್ಯಾನೇಜ್ ಮಾಡೋದೇ ಇಲ್ಲ. ಬಿಗಿನಿಂಗ್ ಸ್ಟೇಜ್ದಾಗ ನೀವು ಪ್ರಾಫಿಟ್ ಮಾಡಿದ್ರೆ ಅಂದರೆ ಅದು ಲಾಸ್ ಆಗೋದಕ್ಕೆ ಪ್ರಾಫಿಟ್ ಆಗಿದೆ ಅಂತ ಅರ್ಥ. ಓಕೆ, ಎಲ್ಲರೂ ಬಂದಾಗ ಪ್ರಾಫಿಟ್ ಮಾಡ್ತಾರೆ. ಸೊ ಈ ಥರ ಪ್ರಾಫಿಟ್ ಆಯಿತು, ಈ ಥರ ಪ್ರಾಫಿಟ್ ಆಯಿತು, ಡೈಲಿ ಇಷ್ಟು ಬರ್ತಾಯಿದೆ, ಇಷ್ಟು ಬರ್ತಾಯಿದೆ, ಇಷ್ಟು ಬರ್ತಾಯಿದೆ, ಇಷ್ಟು ಬರ್ತಾಯಿದೆ. ಬಟ್ ನೀವು ಅಷ್ಟು ಮಾರ್ಕೆಟ್ ಕೊಟ್ಟು ನಿಮ್ಮ ಕ್ಯಾಪಿಟಲ್ ಕೂಡ ಮಾರ್ಕೆಟಿಗೆ ಕೊಟ್ಟು ಹೋಗುವಂಥ ಸಿಚುವೇಶನ್ ಬರುತ್ತೆ. ನಾನು ಫೇಸ್ ಮಾಡಿದ್ದೀನಿ, ಎವ್ರಿ ಒನ್ ಫೇಸಿಂಗ್. ಪ್ಲೀಸ್ ರಿಕ್ವೆಸ್ಟು 5 ಪಾಯಿಂಟ್ಸನ್ನ ನಾನು ಪದೇ ಹೇಳ್ತಾ ಇದ್ದೀನಿ. ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಮಾಡಿ, ರಿಸ್ಕ್ ರಿವಾರ್ಡ್ ರೇಷಿಯೋ, ಒಂದು ಸೆಟಪನ್ನು ಫಾಲೋ ಮಾಡಿ, ಪೊಸಿಷನ್ ಸೈಜಿಂಗು, ಒಬ್ಬರು ಮೆಂಟರ್ನ ಫಾಲೋ ಮಾಡೋಕ್ಕೆ ಮಾಡಿಕೊಂಡು ಪ್ರಾಪರಾಗಿ ಹೋಗಿ ಸಿಂಗಲ್ ಲಾಟಿಂದ ನೀವು ಒಂದೇ ದಿನ ಓವರ್ ನೈಟ್ ರೀಚ್ ಆಗ್ತೀನಿ ಈ ಟ್ರೇಡಿಂಗ್ ಕರಿಯರಲ್ಲಿ ಅಂತಂದರೆ ಅದು ಆಗಲ್ಲ. ಅಟ್ಲೀಸ್ಟ್ 3 to ನೀವು ತುಂಬ ಟ್ಯಾಲೆಂಟ್ ಇದ್ದೀರಾ ಅಂತಂದ್ರೂ 3 to 4 ಇಯರ್ಸ್ ಬೇಕಾಗುತ್ತೆ. ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾನೆ ಈ ಥರ ಮಾಡಿ. ಸೊ ಇವತ್ತು ನಮ್ದು ಈ ಥರ ಟ್ರೇಡ್ ಆಗಿರುತ್ತೆ. ಡನ್ ಫಾರ್ ದ ಡೇ. ಆಲ್ರೆಡಿ ಸ್ವಿಚ್ ಕೂಡ ಆ್ಯಕ್ಟಿವೇಟ್ ಮಾಡಿದೆ ನಾನು ನಿಮಗೋಸ್ಕರ. ಓಕೆ ಫ್ರೆಂಡ್ಸ್, ಇನ್ಮೇಲೆ ನಾನು ಯಾವುದೇ ಥರ ಟ್ರೇಡು ಕೂಡ ಮಾಡಲ್ಲ. ಯಾಕಂದರೆ ಒಂದು ಪ್ರಾಫಿಟಲ್ಲಿ ಬಂದಿದ್ದೀವಿ ನಾವು. ಸೊ ಒಂದು 2 ಟ್ರೇಡು ಮ್ಯಾಕ್ಸಿಮಮ್ ಮಾಡಿ. ಓಕೆ, ನೀವು ಮಾಡೋದಿದ್ದರೆ ಇಲ್ಲ ನಾನು ಮತ್ತೊಂದು ಟ್ರೇಡಲ್ಲಿ ನಾನು ಎಕ್ಯುರಸಿ ಚೆನ್ನಾಗಿದೆ, ನಾನು ಫಸ್ಟ್ ಟ್ರೇಡಲ್ಲಿ SL ಹಿಟ್ ಆದರೂ ಸೆಕೆಂಡ್ ಟ್ರೇಡಲ್ಲಿ ನನ್ನ ಟಾರ್ಗೆಟ್ ಹಿಟ್ ಆಗುತ್ತೆ ಅಂತ ನೀವು ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ, ನೀವು ತುಂಬ ಚೆನ್ನಾಗಿ ಟ್ರೇಡನ್ನು ಮಾಡ್ತಾಯಿದ್ದೀರಿ ಅಂತಂದರೆ 2 ಟ್ರೇಡ್ ಮಾಡಿ, ನೋ ಪ್ರಾಬ್ಲಮ್. 2ಕ್ಕಿಂತ ಜಾಸ್ತಿ ಟ್ರೇಡ್ ಮಾಡಿದ್ರೆ ಅಲ್ಲೂ ಕೂಡ ಎಂಥ ಸ್ಮಾರ್ಟ್ ಟ್ರೇಡರ್ ಇದ್ದಾರೆ ಅಂತಂದರೂ ಅಲ್ಲಿ ಮನಿ ಮ್ಯಾನೇಜ್ಮೆಂಟ್ ಫಾಲೋ ಆಗೋಲ್ಲ. ಅಲ್ಲಿ ಮತ್ತೆ ನೀವು ಈಗ ನೀವು ಮತ್ತೊಂದು 3rd ಟ್ರೇಡ್ ಕೂಡ ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂತಂದರೆ ನಾಳೆ ಅದನ್ನು ರಿಕವರ್ ಮಾಡ್ಕೊಳ್ಳೋದಕ್ಕೆ 1 ಟ್ರೇಡ್ ಟಾರ್ಗೆಟ್ ಹಿಟ್ ಆಗಬೇಕು, 2 ಟ್ರೇಡ್ ಟಾರ್ಗೆಟ್ ಹಿಟ್ ಆಗಬೇಕು. ಓಕೆ, ಈಗ ಇಲ್ಲಿ ನಮ್ಮದು ಜಸ್ಟ್ 1 ಟ್ರೇಡಲ್ಲೇ ನಾವು ಪ್ರಾಫಿಟಿಗೆ ಬಂದಿದ್ವಿ. ನಾಳೆ ಅಂತ ಇರುತ್ತೆ. ಓಕೆ, ಪ್ಲೀಸ್ ವೇಟ್ ಮಾಡಿ. ನಾಳೆ ಅಂತ ಇರುತ್ತೆ ಮತ್ತು ನಾಡಿದ್ದು ಅಂತ ಇರುತ್ತೆ. ಸೊ ನಾಳೆ ಬರಲಿಲ್ಲ ಅಂತಂದರೆ ನಾಡ್ದು ಮಾಡಿ, ನಾಡ್ದು ಬರಲಿಲ್ಲ ಅಂತಂದರೆ ಮತ್ತು ನೆಕ್ಸ್ಟ್ ವೀಕ್ ಮಾಡಿ. ಸಪೋಸ್ ಯಾರ್ಯಾರು ಜಾಸ್ತಿ ಹೆವಿ ಲಾಸನ್ನು ಮಾಡ್ಕೊಂಡಿದ್ದೀರಾ, ತುಂಬ ಮೆಸೇಜ್ ಮಾಡ್ತಿದ್ದೀರಾ, ಬಟ್ ಅವ್ರೇನು ಮಾಡಿ ಟ್ರೇಡಿಂಗನ್ನು ಸ್ವಲ್ಪ ದಿನ ಬ್ರೇಕ್ ತೊಗೊಳ್ಳಿ. ಯಾವುದೇ ಥರ ದುಡ್ಡು ಅಮೌಂಟನ್ನು ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ ಟ್ರೇಡಿಂಗ್ ಅಕೌಂಟ್ಗೆ. ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಅಷ್ಟು ಮಾಡಿ ಪ್ರಾಪರಾಗಿ ಫಾಲೋ ಮಾಡಿ ಅಂತ ಹೇಳ್ತಾ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂದರೆ ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ದ ಚಾನಲ್. ಆ್ಯಂಡ್ ಸಪೋಸ್ ಯಾರಾದರೂ ನಿಮ್ಮ ಟ್ರೇಡರ್ಸು ಫ್ರೆಂಡ್ಸ್ ಇತ್ತಂದರೆ ಸೊ ಅಕೌಂಟನ್ನು ರೀಚ್ ಮಾಡಿ, ಸೊ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.